ಈ ಸನ್ಯಾಸಾಶ್ರಮದ ಒಂದು ವಿಚಾರ ಬಂದಿದ್ದು ಹೆಂಗೆ ಅಂದ್ರೆ ಸುಧೀಂದ್ರ ತೀರ್ಥರು ಅಂದ್ರೆ ರಾಘವೇಂದ್ರ ಸ್ವಾಮಿಗಳ ಆಶ್ರಮ ಗುರು ಯಾವಾಗ ಆ ವಿಷಯವನ್ನ ಪ್ರಸ್ತಾಪ ಮಾಡ್ತಾರೆ? ದೇವರಿಗೆ ರಾಮದೇವರಿಗೆ ಪ್ರಾರ್ಥನೆ ಮಾಡಿದಂತೆ ಯಾರು ಸುಧೀಂದ್ರ. ನನಗೆ ವಯಸ್ಸಾಗ್ತಾ ಇದೆ, ಮುಂದಿನ ಪೀಠ ಯಾರಿಗೆ ಕೊಡಬೇಕು? ದೇವರು ಹೇಳಿದ್ನಂತೆ, ಏನನ್ನೂ ಬಯಸದೆ ನನ್ನನ್ನೇ ಬಯಸ್ತಕ್ಕಂತ ವೆಂಕಟನಾಥನ ಪೂಜೆ ನಂಗೆ ಬೇಕಾಗಿದೆ. ರಾಯರು ಆಶ್ರಮ ತೆಗೆದುಕೊಳ್ಳುವಾಗ ಯಾರಾದ್ರೂ ವಿರೋಧ ಮಾಡಿದ್ರಾ? ತಂದೆ ಒಪ್ಪಿ ಬಿಡ್ತಾನೆ, ಅವನ ಒಂದು ಗೌರವ ಸ್ಥಾನಮಾನ ಸಿಗುತ್ತೆ ಅಂತ. ತಾಯಿ ಒಪ್ಪಲ್ಲ, ಎಂದೂ ಒಪ್ಪಲ್ಲ. ಮತ್ತೊಬ್ಳು ಯಾರು ಒಪ್ಪಲ್ಲ? ಹೆಂಡತಿ ಒಪ್ಪಲ್ಲ. ತಾಯಿ ಅಂತೂ ಇಲ್ಲ, ಮೊದಲೇ ಕಾಲವಶರಾಗಿದ್ದಾರೆ. ಅದು ಹೆಂಡತಿ ಜೊತೆ ಮಾತಾಡ್ತಾ ಕೂತ ಹೇಳಿದ್ರಂತೆ, ನೋಡು ಸರಸ್ವತಿ, ರಾಯರು ಹೀಗೆ ಎಲ್ಲೋ ಒಂದ್ ಕಡೆ ಊಟಕ್ಕೆ ಹೋದಾಗ ಒಂದ್ ಕಡೆ ಅಪಮಾನ ಆಯ್ತು, ಗಂಧ ತೆಗೆದು ಅಲ್ಲಿ ಬ್ರಾಹ್ಮಣ ಪಂಕ್ತಿಯಲ್ಲಿ ಊಟ ಮಾಡಿ ಬಂದ್ರು. ಒಬ್ಬರು ಗೃಹಸ್ಥರ ಮನೆಯಲ್ಲಿ ತೀರ್ಥ ಪ್ರಸಾದ ವ್ಯವಸ್ಥೆ. ಅಲ್ಲಿ ಹೋದಾಗ ಏನಾಗುತ್ತೆ, ಸ್ವಾಮಿ ಗಂಧ ತೈತೀರಾ, ನಂಗೆ ಒಬ್ಬರಿಗೆ ಆಗಲ್ಲ, ಇಷ್ಟು ಜನ ಕೊಡಿ, ಅವಶ್ಯ ಕೊಡಪ್ಪ ಅಂತ ಎಲ್ಲ ಕೊಟ್ಬಿಟ್ರು. ಗಂಧ ಹಚ್ಕೊಂತ ಉರಿ ತೆಗ್ತು, 4 ಮಂದಿ ಅಯ್ಯೋ ಉರಿ 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 ಅಂತ. ಇಷ್ಟೆಲ್ಲ ಅನುಗ್ರಹ ಮಾಡಿದ ಮೇಲೂ ಕೂಡ ರಾಯರನ್ನ ಅನುಮಾನ ಮಾಡುವಂತಹ ಅಂದ್ರೆ ರಾಯರ ಮೇಲೆ ಸಂದೇಹ ಪಡುವಂತಹ ಜನಗಳು ಕೂಡ ಆಗಿನ ಕಾಲದಲ್ಲಿ ಇದ್ರು. ಕೆಲವೊಂದು ಇಲ್ಲಪ್ಪ ಬದುಕಿಸ ಪರೀಕ್ಷೆ ಮಾಡ್ತೀವಿ ಅಂತ ಒಂದು ಸಣ್ಣ ಮಗು ಹೋಗ್ತಿತ್ತಲ್ಲ, ಒಂದು 7 ವರ್ಷದ ಕೂಸು, ಸ್ವಲ್ಪ ಸತ್ತಂತೆ ಮಾಡ್ಕೊ, ನಾವೆಲ್ಲ ವ್ಯವಸ್ಥೆ ಮಾಡ್ತೀವಿ, ನಾವು ಹೇಳಂದಾಗ ಹೇಳು ಅಂತ ಅವನನ್ನ ಮಲಗಿಸಿದ್ರು. ಕರ್ಕೊಂಡು ರಾಯರ ಹತ್ರ ಹೋದ್ರು. ಹೋಗಂತಾರೆ, ಸ್ವಾಮಿ ಬದುಕಿಸ್ರಿ, ನೋಡಪ್ಪ ನಾವು ಸತ್ತವ್ರನ್ನ ಬದುಕಿಸಲ್ಲಪ್ಪ, ಇದ್ದವ್ರನ್ನೇ ಬದುಕಿಸೋದು ಅಂತ. ಅವಾಗ ನಾವ್ ಹೇಳಿಲ್ವಾ, ಇವ್ರು ಮಾಡಿಲ್ರಿ, ಸತ್ತಿಲ್ಲ, ಅವನು ಬದುಕಿದ್ದ, ಅವನು ಹೇಳ ಅಂತ ಹೇಳಿಲ್ಲ, ಸತ್ತೇ ಹೋಗ್ಬಿಟ್ಟ ಹುಡುಗ. ಒಂದಿನ ಅವ್ರ ಮನೆ ಏನಾಯ್ತು, ಕಳುವಾಯ್ತು ರಾತ್ರಿ. ಕಳ್ಳರೆಲ್ಲ ಬಂದು ಆ ಪಾತ್ರೆಗಳನ್ನು ತಗೊಂಡು ಹೋಗ್ಬಿಟ್ರು. ಅದು ಅವರಿಗೆ ಆ ಕಡೆ ಗಮನವೇ ಇಲ್ಲ, ಯಾವಾಗಲೂ ಆಧ್ಯಾತ್ಮಿಕವಾದ ಚಿಂತನ. ಮನೆಯಲ್ಲಿ ಏನಿದೆ ಏನಿದೆ ಏನು ನೋಡೋದೇ ಇಲ್ಲ, ಖಾಲಿ ಖಾಲಿ ಖಾಲಿ. ಅವ್ರ ಹೆಂಡತಿ ಬಂದು ಸರಸ್ವತಿ ಬಾಯಿ ಅಳತಾ ನಿಂತಿದ್ಲಂತ. ಇವರು ಪೂಜೆ ಮಾಡಿ ಪಾರಾಯಣ ಮಾಡ್ತಾಯಿದ್ರು. ಅಳೋ ಶಬ್ದ ಕೇಳಿಸ್ತಿ, ಹಿಂಗೆ ನೋಡಿದ್ರು. ಸರಸ್ವತಿ ಯಾಕೆ ಅಳ್ತಾ ಇತ್ತು, ಏನಾಯಿತು? ಅವರ ರಾಘವೇಂದ್ರ ವಿಜಯ ಅಂತ ಅವರು ಜೀವನ ಚರಿತ್ರೆ. ಇಬ್ಬರ ಮಧ್ಯೆ ಸರಸ ಜಾಸ್ತಿ ಇರ್ತಿತ್ತಂತೆ, ಪ್ರೀತಿಯಲ್ಲಿ ಬಡತನ ಇರಲಿಲ್ಲ ಅಂತ ಅವ್ರಿಗೆ. ಅನ್ಯೋನ್ಯತೆ ಭಾರಿ ಇತ್ತು, ಭಾರಿ ಪ್ರೀತಿ ವಿಶ್ವಾಸ. ಪಾಪ ಏನೇ ಅದು ಬಡತನ ಜೀವನದಲ್ಲಿ ಇತ್ತವೇನ, ಪ್ರೀತಿಯಲ್ಲಿ ಬಡತನ ಇಲ್ಲ. ಸರಸ್ವತಿ ಯಾಕೆ ಅಳ್ತಾ ಇತ್ತು? ಇಲ್ಲ ಸ್ವಾಮಿ, ನಮ್ಮ ಮನೇಲಿದ್ದ ಒಡಕು ಪಾತ್ರೆಗಳನ್ನು ಎಲ್ಲರೂ ಕಳ್ಳರು ಅಪಾರ ಮಾಡ್ಕೊಂಡು ಹೋಗ್ಬಿಟ್ಟಿದ್ದಾರೆ. ಏನು ಮಾಡ್ಬೇಕು ನಾವು? ಇರೋದೇ 4 ಪಾತ್ರೆ ಹೋಯ್ತು, ಅದು ಒಡಕು ಪಾತ್ರೆ, ಏನು ಮಾಡ್ಬೇಕೀಗ ಅಂತಂದರೆ, ನಾವಾಗಿದ್ದರೆ ಅಯ್ಯೋ ಅದು ಪೊಲೀಸ್ ಕಂಪ್ಲೇಂಟು, ಅಯ್ಯೋ ಹಿಂಗೆ ನಮಗೆ ಬರಬೇಕಾ ಎಲ್ಲ, ಇಂಥ ಕಷ್ಟ ಇಷ್ಟು ದೇವ್ರಿಗೆ ಮಾಡ್ತೀವಿ. ಈಗ ನಾವು ಸಾಮಾನ್ಯವಾಗಿ ಎಲ್ಲರೂ ಮಾತಾಡ್ತಿರ್ತೀವಲ್ವ, ನಾವು ಇಷ್ಟೆಲ್ಲ ದೇವ್ರಿಗೆ ಮಾಡ್ತೀವಿ, ನಮಗೆ ಕಷ್ಟ ಬರ್ತಾ ಇದೆ ಅಂತ ಅನ್ನೋದು ಭಾವನೆ ಇದೆ. ಆದರೆ ವೆಂಕಟನಾಥರು ಹೇಳ್ತಾರೆ, ರಾಯರು ಸರಸ್ವತಿಗೆ ಹೇಳಿದ್ರೆ ಹೆಂಡತಿಗೆ, ನೋಡು ಸರಸ್ವತಿ, ನಮ್ಮ ಮನೆಯಲ್ಲಿರ್ತಕ್ಕಂಥ ಒಡುಕು ಪಾತ್ರೆಗಳನ್ನು ಕಳ್ಳರು ಅಪಾರ ಮಾಡಿದ್ದಾರೆ ಅಂದರೆ ನಮ್ಗಿಂತ ಬಡತನ ಇರ್ಬೇಕು ಜಾಸ್ತಿ, ಅವ್ರಿಗೆ ಇರಲಿ ಬಿಡು ಅಂತ. ಎಷ್ಟು ಉದಾರ ಭಾವನೆ ಅಲ್ಲ? ಇಮ್ಯಾಜಿನ್ ಮಾಡೋಕ್ಕೂ ಸಾಧ್ಯ ಇಲ್ಲ ಸ್ಟೇಟ್ಮೆಂಟ್ಗಳನ್ನು. ಅಂದ್ರೆ ನಾವೇ ಇಷ್ಟು ದಾರಿದ್ರರು, ನಮ್ಮಂತಹ ದಾರಿದ್ರ ಮನೆಯಲ್ಲಿ ಕಳ್ಳತನ ಮಾಡಿದ್ರು, ಪಾಪ ಅವ್ರಿಗೆ ಎಷ್ಟು ದಾರಿದ್ರ ಇದೆ, ಇನ್ನೂ ದಾರಿದ್ರ ಇದೆ ಅಲ್ವಾ, ಇರ್ಲಿ ಬಿಡು. ಅದಕ್ಕೆ ದೇವರಿಗೆ ನಾನೊಬ್ಬನೇ ದರಿದ್ರ ಅಂತ ತಿಳ್ಕೊಂಡಿದ್ದೆ ಸ್ವಾಮಿ, ನನಗಿಂತಲೂ ದರಿದ್ರ ಇದ್ದಾರಲ್ಲೋ, ನನಗೆ ಹೌದು ಅವ್ರಿಗಿಂತ ಸುಖವಾಗಿ ಇಟ್ಟಿಲ್ಲ ಅಂತ. ಅಂದ್ರೆ ಇರೋದ್ರಲ್ಲಿ ಎಷ್ಟು ಸುಖ ಕಾಣುತ್ತಿದ್ರು, ಆ ಮನೋಭಾವ ಬರ್ಲಿಕ್ಕೆ ಸರ್ವತಃ ಸಾಧ್ಯ. ಅದಕ್ಕೆ ಹೇಳ್ತಾರೆ, ಸುಖ ಅನ್ನೋದು ಹೊರಗಿನ ಫೀಡ್ ಮಾಡ್ಕೊಂಬೋದಲ್ಲ, ನೆಮ್ಮದಿ ಅಂತರಂಗದಲ್ಲಿ ಇರ್ಬೇಕು. ಹೊರಗಿನ ಫೀಡ್ ಮಾಡ್ಕೊಂಬೋದಲ್ಲ, ಅದು ನಮ್ಮಷ್ಟಕ್ಕೆ ನಾವೇ ಕ್ರಿಯೇಟ್ ಮಾಡ್ಕೋಬೇಕು ಅದು ಒಳಗೆ. ಹಿಂಗ ಭಾವನೆಗಳು ಬಂದ್ರೆ ನಮ್ಮಲ್ಲಿ ಏನಾಗುತ್ತೆ, ತಾನೇ ಸುಖ ರಾಯರು ಮಾಡ್ತಾ ಇದ್ರು. ಅದನ್ನು ರಾಯರು ಪೂರ್ವಾಶ್ರಮದಲ್ಲಿ ಮಾಡ್ತಾ ಇದ್ರು. ಈ ಸನ್ಯಾಸಾಶ್ರಮದ ಒಂದು ವಿಚಾರ ಬಂದಿದ್ದು ಹೆಂಗೆ ಅಂದ್ರೆ ಸುಧೀಂದ್ರ ತೀರ್ಥರು ಅಂದ್ರೆ ರಾಘವೇಂದ್ರ ಸ್ವಾಮಿಗಳ ಆಶ್ರಮ ಗುರುಗಳಾದಂಥ ಸುಧೀಂದ್ರ ತೀರ್ಥರು ಯಾವಾಗ ಆ ವಿಷಯವನ್ನು ಪ್ರಸ್ತಾಪ ಮಾಡ್ತಾರೆ ಮತ್ತು ರಾಯರ ಸನ್ಯಾಸ ದೀಕ್ಷೆಗೆ ವಿರೋಧ ಅನ್ನುವಂಥದ್ದಿತ್ತ? ಯಾಕಂತಂದರೆ ಕಳೆದ ಬಾರಿ ಮಧ್ವಾಚಾರದ ವಿಚಾರವನ್ನು ಮಾತಾಡ್ತಾ ಇರಬೇಕಾದ್ರೆ ಮಧ್ವಾಚಾರ ಆಶ್ರಮಕ್ಕೂ ಕೂಡ ವಿರೋಧ ಇತ್ತು, ಅವರ ತಂದೆ ತಾಯಿಗಳ ವಿರೋಧ ಇತ್ತು ಅಂತ ಕೇಳ್ಪಟ್ಟಿದ್ವಿ. ರಾಯರು ಆಶ್ರಮ ತೆಗೆದುಕೊಳ್ಳುವಾಗ ಯಾರಾದರೂ ವಿರೋಧ ಮಾಡಿದ್ರಾ? ಅವರ ಕುಟುಂಬ ಸದಸ್ಯರಾಗಿರ್ಬೋದು, ಹೆಂಡತಿ ಮಕ್ಕಳು ಮುಂತಾದವರು, ಆ ಥರ ಆಗಿತ್ತ? ಮತ್ತು ಯಾವಾಗ ಸುಧೀಂದ್ರ ತೀರ್ಥರು ಆಫರ್ ಮಾಡಿದ್ದು ನೀವು ಸನ್ಯಾಸಿಗಳಾಗಬೇಕು ಅಂತ ಹೇಳಿದ್ದು ಯಾವಾಗ? ಅವರು ಹೇಳಿದ್ದು ಅಂತಂದರೆ ಸುಮಾರು ಇವರಿಗೊಂದು ನನಗನ್ಸಿ ಮಟ್ಟಿಗೆ ಒಂದು 25-26 ವರ್ಷ ಅವಾಗ ಹೇಳಿದರು. ಅವ್ರು ಯಾಕೆ ಅವ್ರಿಗೆ ಹೇಳಿದರು ಅಂದರೆ, ದೇವರಿಗೆ ರಾಮದೇವರಿಗೆ ಪ್ರಾರ್ಥನೆ ಮಾಡಿದಂತೆ ಯಾರು? ಸುಧೀಂದರು, ರಾಯರ ಗುರುಗಳು. ನನಗೆ ವಯಸ್ಸಾಗ್ತಾ ಇದೆ, ಮುಂದಿನ ಪೀಠ ಯಾರಿಗೆ ಕೊಡಬೇಕು ಅಂತ. ಅವಾಗ ದೇವರು ಹೇಳಿದ್ದಂತೆ, ಏನನ್ನೂ ಬಯಸದೆ ನನ್ನನ್ನೇ ಬಯಸ್ತಕ್ಕಂಥ ವೆಂಕಟನಾಥನ ಪೂಜೆ ನಂಗೆ ಬೇಕಾಗಿದೆ ಅಂತ ದೇವರು ಸರ್ಟಿಫೈ ಮಾಡ್ತಾನೆ ಅವರು.
ಆವಾಗ ಸುಧೀಂದ್ರ ತೀರ್ಥರು ಮಠಕ್ಕೆ ಪಾಠಕ್ಕೆ ಬಂದಾಗ ಹೇಳ್ತಾರೆ, ಯಾರಿಗೆ? ವೆಂಕಟನಾಥರಿಗೆ, ನೀವು ಆಶ್ರಮ ತಗೋಬೇಕು ಅಂತ, ಸನ್ಯಾಸಾಶ್ರಮ ತಗೋಬೇಕು, ಈ ಜವಾಬ್ದಾರಿ ನಡೆಸ್ಕೊಂಡು ಹೋಗಬೇಕು, ವೇದಾಂತ ಸಾಮ್ರಾಜ್ಯ ನಡೆಸಬೇಕು, ಅನೇಕ ಜನರನ್ನು ಉದ್ಧಾರ ಮಾಡಬೇಕು, ಇದು ಭಗವತ್ ಸಂಕಲ್ಪ. ಸಂಸಾರಿಯಿಂದ ಸನ್ಯಾಸಿ ಆಗಬೇಕು ನೀವು. ನಿಮ್ದು ಲೋಕೋತ್ತರವಾದ ಕಲ್ಯಾಣ ಆಗಬೇಕಾಗಿದೆ ಜನಕ್ಕೆಲ್ಲ ನಿಮ್ಮಿಂದ. ಆವಾಗ ಅವ್ರು ಹೇಳ್ತಾರೆ, ಸ್ವಾಮಿ ನಾನು ಸಣ್ಣವನು, ಹೆಂಡತಿ ಸಣ್ಣವಳು, ನಮ್ಮ ಮಗು ಇನ್ನೂ ಸಣ್ಣದಿದೆ. ಅಲ್ಲ, ರಾಯರು ಇಷ್ಟು ಸ್ಮೂತ್ ಆಗಿ ಹೇಳಿದ್ರ ಅಥವಾ ಬಹಳ ಏನು ಉದ್ವೇಗದಲ್ಲಿ ಆಗಲ್ಲ ಅಂತ ಹೇಳಿಬಿಟ್ಟು? ಏನಾಗಲ್ಲ ಅಂತ ಹೇಳಿಲ್ಲ ಅವರು. ಅವ್ರು ಹೇಳಿದ್ದೇನು ಕಾರಣಗಳನ್ನು ಹೇಳಿದರು. ಹೆಂಡತಿ ಸಣ್ಣಕ್ಕಿದ್ದಾಳೆ, ಮಗು ಸಣ್ಣದಿದೆ, ನಾನು ಸಣ್ಣವನಿದ್ದೇನೆ. ಸನ್ಯಾಸ ಅಂದರೆ ಎಲ್ಲವನ್ನ ಬಿಡಬೇಕು ಅಂತ, ಸಂಸಾರದ ಮೇಲಿನ ಅಭಿಮಾನ ಬಿಡಬೇಕು, ಅದು ನಿಜವಾದ ಸನ್ಯಾಸ. ನಾನಿನ್ನಷ್ಟು ಪಳಗಿಲ್ಲ ಅಂತ ಹೇಳಿ. ನಾನಿನ್ನೂ ಪಳಗಿಲ್ಲ. ಸನ್ಯಾಸ ಅಂದರೆ ಸುಮ್ಮನೆ ಅಲ್ಲ. ಅವ್ರು ಹೇಳ್ತಾರೆ ಸನ್ಯಾಸ ಅಂದರೆ ಸಂಸಾರ ಇರಲ್ಲ. ರಾಯರು ಹೇಳ್ತಾರೆ ವೆಂಕಟನಾಥ, ಸಂಸಾರ ಬಿಡೋದಲ್ಲ, ಇಡೀ ಸಂಸಾರದ ಮೇಲೆ ಅಭಿಮಾನ ಬಿಡಬೇಕು. ಅಲ್ರಿ, ಸಂಸಾರ ಹೋಯ್ತು ಅಂತ ದುಃಖ ಸಂತೋಷ ಪಡೋದಲ್ಲ, ಸಮಾಜದ ಜವಾಬ್ದಾರಿ ಬೀಳುತ್ತಲ್ಲ ಮೈ ಮೇಲೆ. ಒಂದು ಸಂಸಾರ ಹೋಗಿ 105 ಸಂಸಾರ, ಇಡೀ 100 ಎಲ್ಲ ಸಮಾಜದ ಜವಾಬ್ದಾರಿ ಎಲ್ಲ ಸನ್ಯಾಸಿಗಳ ಮೇಲೆ ಬೀಳುತ್ತೆ. ಅದಕ್ಕೆ ಬೇಡ ಅಂತ ಅವರಾಗಿ ತಿರಸ್ಕಾರ ಮಾಡಿದರು. ಅಂದರೆ ಬೇಡ ಅನ್ನೋ ಅಭಿಪ್ರಾಯವನ್ನು ಗುರುಗಳು, ಅವರೆಂದೂ ಉದ್ವೇಗಕ್ಕೊಳಗಾಗಲಿ ಅಥವಾ ದ್ವೇಷದಿಂದಾಗಲಿ ಎಂದೂ ಮಾಡಿಲ್ಲ. ಅದಾದಮೇಲೆ ಕನ್ವಿನ್ಸ್ ಆಗಿದ್ದು ಮತ್ತೊಂದು ರೀತಿಯಿಂದ. ಹೆಂಗೆ ಕನ್ವಿನ್ಸ್ ಆಯಿತು ಅಂದರೆ, ವಿದ್ಯಾ ಸರಸ್ವತಿ ದೇವಿ ಇದ್ದಾಳಲ್ಲ, ಒಂದು ದಿವಸ ರಾಯರ ಸ್ವಪ್ನದಲ್ಲಿ ಕನಸಿನಲ್ಲಿ ಓದ್ಲಂತೆ. ಕನಸಿನಲ್ಲಿ ಹೋಗಿ ಒಂದು ವಿಚಿತ್ರವಾದ ರೂಪದಿಂದ ಹೋಗ್ತಾಳೆ. ಎಲ್ಲ ಹಿಂಗೆ ಕೂದಲೆಲ್ಲ ಬಿಟ್ಕೊಂಡ್ಬಿಟ್ಟು ಸಾಮಾನ್ಯವಾದ ಸೀರೆ ಉಟ್ಕೊಂಡು ಹೋಗಿದ್ಲು. ಅಳ್ತಾ ಇದ್ದಾಳೆ ಸ್ವಪ್ನದಲ್ಲಿ. ಕನಸಿನಲ್ಲಿ ಎದ್ದು ಕೂತ್ಕೊಂಡು, ಯಾರಮ್ಮ ನೀನು? ನಾನು ವಿದ್ಯಾ ಸರಸ್ವತಿ. ನೀನೇನಾದರೂ ಸನ್ಯಾಸಾಶ್ರಮವನ್ನು ಸ್ವೀಕಾರ ಮಾಡಲಿಲ್ಲ ಅಂದರೆ ನನಗೆ ಬಡತನವೇ ಬರುತ್ತೆ. ನಾನು ವಿದ್ಯಾ ಸರಸ್ವತಿ, ಅದಕ್ಕೆ ನನಗೊಮ್ಮೆ ಭರತನಾಟ್ಯ ಮಾಡಬೇಕು ಅಂತ ಅಪೇಕ್ಷೆ ಆಗಿದೆ. ಆ ಭರತನಾಟ್ಯ ಡಯಾಸ್ ಯಾವುದು ಅಂದರೆ ನಿನ್ನ ನಾಲಿಗೆ. ಶಬಾಷ್. ಸರಸ್ವತಿ ಹೇಳಿದ ಮಾತು. ನೀನಿಲ್ಲ ಅಂದರೆ ಮಠಕ್ಕೆ ಬಡತನ ಬರುತ್ತೆ, ನಂಗೆ ಬಡತನ ಬರುತ್ತೆ, ನೀನು ತಗೋಬೇಕು, ಇದು ನನ್ನ ಆಜ್ಞೆ, ನಾನು ಚೆನ್ನಾಗಿ ನಿನ್ನಲ್ಲಿ ನರ್ತನೆ ಮಾಡಬೇಕು, ವಿದ್ಯಾ ಸರಸ್ವತಿ ನರ್ತನೆ ಮಾಡಬೇಕು. ಆ ಡಯಾಸ್ ನಾಲಿಗೆಯ ಮೇಲೆ ನರ್ತನೆ ಲಕ್ಷ್ಮೀ ರಮಾ ಸರಸ್ವತಿ ದೇವಿ ವಿದ್ಯಾ ಸರಸ್ವತಿ ನಾಟ್ಯ ಮಾಡಿದ್ದಾಳೆ. ಅವಾಗ ಅವಶ್ಯ ಆಗಲಿ ಅಂದ್ರೆ. ಅದಕ್ಕೂ ಮುಂಚೆ ಸರಸ್ವತಿ ಪೂರ್ವ ಜನ್ಮದ ಅವತಾರಗಳನ್ನ ತಿಳಿಸಿಕೊಟ್ರು ರಾಯರಿಗೆ ಅಂತ ಹೇಳ್ತಾರೆ. ಅದು ಸತ್ಯನಾ ಅಥವಾ ರಾಯರಿಗೆ ಮುಂಚಿತವಾಗಿ ಗೊತ್ತಿತ್ತ? ಅಂದ್ರೆ ನಾನು ಹಿಂದಿನ ಜನ್ಮದಲ್ಲಿ ವ್ಯಾಸರಾಜರಾಗಿದ್ದೆ, ಪ್ರಹ್ಲಾದರಾಗಿದ್ದೆ ಪ್ರಜ್ಞೆ ಇತ್ತ? ಮತ್ತೊಮ್ಮೆ ನೆನಪು ಮಾಡಿದ್ರು ಅಷ್ಟೇ. ನೀನು ಮಾಡು, ತಗೋ ಆಶ್ರಮ ತಗೋ, ನಾನು ಭರತನಾಟ್ಯ ಮಾಡ್ತೇನೆ ಅಂತ ನಾಟ್ಯ ಮಾಡಿದ್ದಂತೆ ಸರಸ್ವತಿ ಅವರ ನಾಲಿಗೆ ಮೇಲೆ. ಆ ನಾಟ್ಯ ಮಾಡುವಾಗ ಹೂ ಮೂಡ್ಕೊಂಡಿರ್ತಾರಲ್ಲ, ಮಲ್ಲಿಗೆ ಹೂಗಳನ್ನು, ಆ ನಾಟ್ಯ ಮಾಡುವಾಗ ಆ ಮಲ್ಲಿಗೆ ಎಲ್ಲ ಉದುರಿ ಬಿದ್ದು ಅಂತ ರಾಯರ ನಾಲಿಗೆ ಮೇಲೆ. ಆ ಸರಸ್ವತಿ ದೇವಿಯ ಮಲ್ಲಿಗೆ ಹೂ ಕೆಳಗೆ ಬಿತ್ತಲ್ಲ, ಅದರ ಪರಿಮಳ ಬಂತಂತ ಹೊರಗೆ. ಹೆಂಗಂದ್ರೆ ಪರಿಮಳ ಅಂತ ಗ್ರಂಥ ಮಾಡಿದರು ರಾಯರಾದ್ಮೇಲೆ ಪರಿಮಳ, ಅದು ಸರಸ್ವತಿ ಕುಣದಾಗ ಅವಳ ತಲೆಯಲ್ಲಿದ್ದ ಮಲ್ಲಿಗೆ ಹೂ ಕೆಳಗೆ ಬಿತ್ತಲ್ಲ, ಅದರ ವಾಸನೆ ಪರಿಮಳ ಗ್ರಂಥವಾಗಿ ಹೊರಗೆ ಬಂತು. ಮುಂದೆ ಅವಶ್ಯವಾಗಿ ತಗೋತಾರೆ. ಆದರೆ ಹೆಂಡತಿ ಕೂಡ ಬಹಳ ನಿಧಾನವಾಗಿ ಹೇಳ್ತಾರಂಥವ್ರು. ನೋಡು, ಮಠಕ್ಕೆ ಹೋದರು, ಸುಧೀಂದ್ರ ತೀರ್ಥರಿಗೆ ಅರ್ಥ ಆಯಿತು ಇವರು ಸೂಚನೆ ಆಗಿದೆ ಅಂತ. ವೆಂಕಟನಾಥ ಸ್ವೀಕಾರ ಮಾಡಪ್ಪ, ಅವಶ್ಯ ಆಗಲಿ ಸ್ವಾಮಿ ಅಂದರು. ಹೆಂಡತಿ ಪರ್ಮಿಷನ್ ತಗೋಕಲ್ಲ, ಮಗನು ಉಪನಯನ ಆಗಿಲ್ಲ. ಮಗನಿಗೆ ಉಪನಯನವನ್ನು ಸುಧೀಂದ್ರ ತೀರ್ಥರೇ ಮಾಡ್ತಾರೆ. ಹೆಂಡತಿ ಪರ್ಮಿಷನ್ ತೊಗೋಬೇಕಲ್ಲ, ಅದು ಭಾಳ ಕಷ್ಟ. ಯಾರು ತಗೊಂಡ್ರು ಹೆಂಡತಿ ಮಾತ್ರ ಒಪ್ಪಲ್ಲ. ಗಂಡ ಸನ್ಯಾಸಿ ಆಗ್ತಾನೆ ಅಂದರೆ 2 ವಸ್ತು ಒಪ್ಪಲ್ಲ. ಒಂದು ತಾಯಿ ಒಪ್ಪಲ್ಲ, ಹೆಂಡತಿ ಒಪ್ಪಲ್ಲ. ತಂದೆ ಒಪ್ಪಿಬಿಡ್ತಾನೆ, ಅವನ ಒಂದು ಗೌರವ ಸ್ಥಾನಮಾನ ಸಿಗುತ್ತೆ ಅಂತ. ಲೌಕಿಕ ತಾಯಿ ಒಪ್ಪಲ್ಲ, ಎಂದೂ ಒಪ್ಪಲ್ಲ. ಮತ್ತೊಬ್ಬಳು ಯಾರು ಒಪ್ಪಲ್ಲ? ಹೆಂಡತಿ ಒಪ್ಪಲ್ಲ. ತಾಯಿ ಅಂತೂ ಇಲ್ಲ, ಮೊದಲೇ ಕಾಲವಶರಾಗಿದ್ದಾರೆ. ಅದು ಹೆಂಡತಿ ಜೊತೆ ಮಾತಾಡ್ತಾ ಕೂತ ಹೇಳಿದ್ರಂತೆ, ನೋಡು ಸರಸ್ವತಿ, ನಾವು ಗುರುಗಳು ನಮಗೆ ವಿದ್ಯೆ ಕೊಟ್ಟು, ಅನ್ನ ಕೊಟ್ಟು, ನಮಗೆ ರಕ್ಷಣೆ ಮಾಡಿದ್ದಾರಲ್ಲ, ವಸ್ತ್ರ ಕೊಟ್ಟು. ಹೌದು ಸ್ವಾಮಿ, ಮತ್ತು ನಾವು ಗುರುಗಳಿಂದ ವಿದ್ಯೆ ಕಲಿತ ಮೇಲೆ ಏನಾದರೂ ಅವರಿಗೆ ಗುರುದಕ್ಷಿಣೆ ಕೊಡಬೇಕಲ್ವ ಅಂತ ಕೇಳಿದ್ರಂತೆ. ಅವಶ್ಯವಾಗಿ ಕೊಡಬೇಕು ಸ್ವಾಮಿ ಅನ್ನಂತೆ ಹೆಂಡತಿ ವೆಂಕಟನಾಥ ಸರಸ್ವತಿ. ಅವಶ್ಯವಾಗಿ ಕೊಡಬೇಕು, ಗುರುಗಳಿಗೆ ಕೊಡಬೇಕಾದ ನಮ್ಮ ಧರ್ಮ.
ಕೊಡ್ಲೇಬೇಕು ಸ್ವಾಮಿ. ಕೊಡ್ರಿ, ಅದಕ್ಕೆ ಯಾಕೆ ಆಲೋಚನೆ ಮಾಡ್ತೀರಿ? ಇಲ್ಲ, ನಮ್ಮ ಗುರುಗಳು ಗುರುದಕ್ಷಿಣೆ ಏನು ಕೇಳಿದ್ದಾರೆ ಗೊತ್ತೋ? ಏನು ಕೇಳಿದ್ದಾರೆ ಕೊಡಿ ಸ್ವಾಮಿ. ಆದರೆ ಆ ಗುರುದಕ್ಷಿಣೆ ಕೊಡ್ಬೇಕಾದ್ರೆ ನಿನ್ನ ಸಹಕಾರನೂ ಬೇಕು ಅಂತ ಕೇಳಿದರು. ಆ ಗುರುದಕ್ಷಿಣೆಗೆ ನಿನ್ನ ಸಹಕಾರ ಬಹಳ ಮುಖ್ಯವಾಗಿದೆ ಎಂದು ಸರಸ್ವತಿ ಅನ್ನಲಂತೆ ಅವ್ರ ಹೆಂಡತಿ. ನನ್ನ ಸಹಕಾರ ಅವಶ್ಯವಾಗಿದೆ. ಯಾವ ವಿಷಯದಲ್ಲಿ ಹೇಳ್ರಿ? ನಿಮ್ಮ ಗುರುದಕ್ಷಿಣೆ ಕೊಡೋದ್ರಲ್ಲಿ ನನ್ನ ಸಹಕಾರ ಅವಶ್ಯವಾಗಿದ್ದೇ ಇದೆ, ಅವಶ್ಯವಾಗಿ ಕೊಡ್ತೀನಿ. ಅವಾಗ ಹೇಳ್ತಾರೆ ನೋಡಿ, ಆಮೇಲೆ ಇಲ್ಲ ಅನ್ಬೇಡ. ಸಹಕಾರ ಇಲ್ಲ ಅಂತ ಆಮೇಲೆ ಅನ್ಬೇಡ. ಇಲ್ಲ ಸ್ವಾಮಿ, ಬೇಕಾದ ಕೊಟ್ಬಿಡು. ಅವಳಿಗೆ ಈ ವಿಚಾರವೇ ಗೊತ್ತಿಲ್ಲ ಪಾಪ. ಆಮೇಲೆ ಹೇಳ್ತಾರೆ ವೆಂಕಟನಾಥ್, ನಮ್ಮ ಗುರುಗಳಿಗೂ ಕೇಳಿದ ಗುರುದಕ್ಷಿಣೆ ಏನು ಗೊತ್ತೋ? ನಾನು ಸನ್ಯಾಸಾಶ್ರಮ ತಗೋಬೇಕು. ಆಗ ವಿರೋಧ ವ್ಯಕ್ತ ಆಗಿತ್ತು. ಆವಾಗ ವಿರೋಧಕ್ಕಿಂತಲೂ ಯಾವ ಮಾತಾಡದೆ ಸುಮ್ಮನೆ ಇದ್ರಂತೆ ಸರಸ್ವತಿ. ಸ್ವಾಮಿ, ಅದು ಬೇಡ ಅಂತ ಅನಿಸುತ್ತೆ ಅಂತ ಸೌಮ್ಯವಾಗಿ ಹೇಳಿದರು. ಆದರೂ ಕೇಳದೆ ಭಗವಂತನ ಸೇವೆಗಾಗಿ ವೆಂಕಟನಾಥರು ಬಂದು ಆಶ್ರಮ ತಗೊಂಡ್ರು. ಅದಕ್ಕೆ ಹೇಳ್ತಾರೆ, ಕುಂಭಕೋಣದಲ್ಲಿದ್ದೀವಲ್ಲ, ಇಲ್ಲಿ ಆಶ್ರಮ ಬೇಡ, ತಂಜಾವೂರಲ್ಲಿ ಅವರಲ್ಲಿಗೆ ಆಶ್ರಮ ಆಯಿತು. ಇನ್ನೊಂದು ಪ್ರಮುಖ ವಿಚಾರ ಅಂದರೆ ರಾಯರ ಪೂರ್ವಾಶ್ರಮದ ವಿಚಾರ. ಆಗಲೇ ಹೇಳಿದ್ರಿ, ರ್ಯಾಗಿಂಗ್ ಥರ ನಡೀತಾ ಇತ್ತು. ಯಾವ ಹುಡುಗರು ಸೇರ್ತಾ ಇರಲಿ, ಯಾಕಂದರೆ ಬಹಳ ಮೇಧಾವಿಗಳು ವೆಂಕಟನಾಥರು ಅಂದರೆ ರಾಯರು. ಅಷ್ಟು ಜಾಣರಿದ್ದವ್ರನ್ನ ಸರ್ವೇ ಸಾಮಾನ್ಯವಾಗಿ ಎಲ್ಲರೂ ಸೇರಲ್ಲ. ಮದುವೆ ಆದಮೇಲೂ ಕೂಡ ಅದೇ ಸ್ಥಿತಿಗತಿಗಳನ್ನು ಅನುಭವಿಸಿದರು ರಾಯರು. ಹೀಗೆ ಎಲ್ಲೋ ಒಂದು ಕಡೆ ಊಟಕ್ಕೆ ಹೋದಾಗ ಒಂದು ಕಡೆ ಅಪಮಾನ ಆಯಿತು, ಗಂಧ ತೆಗೆದು ಅಲ್ಲಿ ಬ್ರಾಹ್ಮಣ ಪಂಕ್ತಿಯಲ್ಲಿ ಊಟ ಮಾಡಿ ಬಂದರು. ಗಂಧವನ್ನು ಲೇಪನ ಮಾಡಿದ ತಕ್ಷಣ ಅಲ್ಲಿ ಇದ್ದವರಿಗೆಲ್ಲ ಮೈ ಉರಿಯಕ್ಕೆ ಪ್ರಾರಂಭ ಆಯಿತು. ಅಲ್ಲಿಯೂ ಕೂಡ ಅಂದರೆ ಪೂರ್ವಾಶ್ರಮದಲ್ಲಿಯೂ ಕೂಡ ಅಂದರೆ ಆಶ್ರಮ ಆಗೋಕ್ಕಿಂತ ಮುಂಚೆನೂ ಕೂಡ ಅವರ ಸಿದ್ಧಿ, ಮಂತ್ರಗಳ ಶಕ್ತಿ, ಮಂತ್ರಗಳ ಸಿದ್ಧಿ, ದೇವರ ಮೇಲೆ ಇದ್ದಂತಹ ವಿಶ್ವಾಸ ಅಲ್ಲಿಯೂ ಕೂಡ ಕೆಲಸ ಮಾಡಿದ್ದು. ಆ ಪ್ರಸಂಗ ಹೇಳೋದಾದ್ರೆ ಸಂಕ್ಷಿಪ್ತವಾಗಿ, ಅವರು ಪೂರ್ವಾಶ್ರಮದಲ್ಲಿ ಒಂದು ಯಾವುದೋ ಕೆಲಸದ ಮೇಲೆ ಒಂದು ಊರಿಗೆ ಹೋಗ್ತಾರೆ. ಯಾವುದೋ ಕೆಲಸದ ಮೇಲೆ ಸರಿ ಊರಿಗೆ ಹೋಗ್ತಾರೆ. ಸಮೇತ ಹೆಂಡತಿ ಮಕ್ಕಳ ಸಮೇತ ಹೋಗ್ತಾರೆ. ಅಲ್ಲಿ ಹೋದಾಗ ಏನಾಗುತ್ತೆ ಅಂದರೆ, ಒಬ್ಬರು ಗೃಹಸ್ಥರ ಮನೆಯಲ್ಲಿ ತೀರ್ಥಪ್ರಸಾದ ವ್ಯವಸ್ಥೆ, ಅಲ್ಲಿ ಹೋಗ್ತಾರೆ ಇವರು. ಅವತ್ತು ತೀರ್ಥಪ್ರಸಾದ ಆಗ್ಬೇಕು, ಅಲ್ಲಿ ಹೋದಾಗ ಇವ್ರು ಸುಮ್ಮನೆ ಒಂದು ಕಡೆ ತಮ್ಮಷ್ಟಕ್ಕೆ ನಾವು ಪಾರಾಯಣವನ್ನು ಮಾಡ್ತಾ ಮಂತ್ರಗಳನ್ನ ಸ್ತೋತ್ರ ಮಾಡ್ತಾ ಕೂತಿರ್ತಾರೆ. ಆ ಯಜಮಾನನ ಮನೆಯಲ್ಲಿ 100 ಜನ ಸೇರಿಬಿಟ್ಟಿದ್ದಾರೆ. ಆ ಕಾರ್ಯಕ್ರಮ ಒಳ್ಳೆಯ ಕಾರ್ಯಕ್ರಮ. ಅವಾಗ ಆ ಯಜಮಾನನ ಪುರೋಹಿತ ಇದ್ದ. ಅವ ವಿಚಾರ ಮಾಡ್ತಾನೆ, ಇಷ್ಟೆಲ್ಲ ಜನಕ್ಕೆ ಗಂಧ ತೆಗೆದು ಕೊಡಬೇಕಲ್ಲ, ನಾನು ಒಬ್ಬನಿಗೆ ಆಗಲ್ಲ, ಯಾರಾದರೂ ತೆಯ್ತಾರೆ ನೋಡೋಣ ಅಂತ ಪಂಕ್ತಿ ಮೇಲೆ ಬಂದಂತೆ. ಇನ್ನೂ ಎಲೆ ಹಾಕಿಲ್ಲ, ಸುಮ್ಮನೆ ಕೂತಿದ್ದಾರೆ ಜನ. ವೆಂಕಟನಾಥರನ್ನು ನೋಡಿದ, ನೇರವಾಗಿ ದಿಷ್ಟಿ ಅವನ ಮೇಲೆ ಬಿತ್ತು. ವೆಂಕಟನಾಥ, ಸ್ವಾಮಿ ಗಂಧ ತೆಯ್ತೀರಾ? ನಂಗೆ ಒಬ್ಬನಿಗೆ ಆಗಲ್ಲ, ಇಷ್ಟು ಜನ ಕೊಡಿ. ಅವಶ್ಯ ಕೊಡಪ್ಪ ಅಂತ ಅಂದಾಗ ಅವನು ಗಂಧದ ಕೊರಳು, ಚಕ್ಕೆ, ಆಮ್ಯಾಗ ಶಾಣಿಕಲ್ಲು, ಒಂದು ತಂಬಿಗೆ ನೀರು, ಒಂದು ತಟ್ಟೆ ಕೊಟ್ಟ, ಒಂದು ಉದ್ಧರಣೆ ತೆಯ್ತಾ ಇದ್ದಾರೆ. ಅವರು ಪ್ರತಿನಿತ್ಯದಲ್ಲೂ ಅನೇಕ ವೇದ ಸೂಕ್ತಗಳನ್ನು ಪಾರಾಯಣ ಮಾಡ್ತಿದ್ರು. ವೇದದಲ್ಲಿ ಬರ್ತಕ್ಕಂಥ ಸೂಕ್ತಗಳನ್ನು ಪಾರಾಯಣ ಮಾಡ್ತಿದ್ರು. ಬಿಡುವಿನ ಸಮಯದಲ್ಲೆಲ್ಲ ಪಾರಾಯಣ, ಎಲ್ಲ ಯಾವಾಗಲೂ ಪಾರಾಯಣ ಮಾಡ್ತಿದ್ರು. ಒಂದಾಗಲೂ ಪಾರಾಯಣ ಮಾಡ್ತಿದ್ರು. ಯಾವಾಗ ಅವ್ರ ಚರಿತ್ರೆ ಕೆಲವರು ಹೇಳುವಾಗ ಹೇಳ್ತಾರೆ, ಇಲ್ಲ ಅವ್ರಿಗೆ ಭಾಳ ಕೋಪ ಬಂತು, ಕೋಪದಿಂದ ಇದ್ರು. ಎಂದೂ ಇಲ್ಲ. ರಾಯರು ಪರಮ ಶಾಂತ ಸ್ವಭಾವದವರು, ಕೋಪನೆ ಮಾಡ್ಕೊಂಡು ಯಾವ ಕೈಯ ಕಾರಣ ಸಮಯದಲ್ಲಿ ಇವರ ಕೈಯಲ್ಲಿ ಆ ಗಂಧ ತೆಯ್ತಕ್ಕಂಥ ಪ್ರಸಂಗ ಬಂತಲ್ಲ, ಆವಾಗ ಯಾವ ಸೂಕ್ತದ ಸರದಿ ಬಂತು ಬಾಯಲ್ಲಿ ಅಂದರೆ ಅಗ್ನಿ ಸೂಕ್ತದ ಸರದಿ ಬಂತು. ಅಗ್ನಿಮೇಳೆ ಪುರೋಹಿತಂ ಅಂಥೇಳಿ ಅಗ್ನಿ ಸೂಕ್ತವ ಸರದಿ ಬಂತು. ಅಂದರೆ ಅಗ್ನಿದೇವರನ್ನು ಪ್ರಾರ್ಥನೆ ಮಾಡ್ತಾ ಅದು ಹೆಂಗೆ ಅಂದರೆ ನಿಮಗೊಂದು ಮಾತು ಹೇಳ್ತೀನಿ. ಇವತ್ತು ಮನೆಯಲ್ಲಿ ಕೆಲವು ಸ್ತೋತ್ರಗಳನ್ನು ಪಾರಾಯಣ ಮಾಡೋದು ಅಂತ ಇಟ್ಕೊಂಡಿರ್ತಾರೆ ಕೆಲವು. ಸರಿ, ಒಂದಾಗೋಣ ಒಂದು ಪಾರಾಯಣ ಮಾಡಬೇಕು ಅಂತ 5-10 ಸ್ತೋತ್ರಗಳು ಕಲ್ತಿರ್ತಾರೆ ಅವರು. ದಿನ 5 ಸ್ತೋತ್ರ, ಮೊದಲು ವಿಷ್ಣು ಸಹಸ್ರನಾಮ ಮಾಡೋದು, ಆಮೇಲೆ ವೆಂಕಟೇಶ ಸ್ತೋತ್ರ ಮಾಡೋದು, ಹಿಂಗೆ ಆಮೇಲೆ ಏನು ಮಾಡೋದು, ರಾಯರ ಸ್ತೋತ್ರ ಹೇಳೋದು, ಆಮೇಲೆ ವಿಜಯರಾಯ ಕವಚ ಹೇಳೋದು, ಹಿಂಗೊಂದು ರೂಢಿ ಮಾಡ್ಕೊಂಬಂದಿರ್ತಾರೆ. ಅದು ಎಷ್ಟು ರೂಢಿಯಾಗಿರ್ತದಂದರೆ ಅಪ್ರಯತ್ನವಾಗಿ ಅವ್ರ ಬಾಯಲ್ಲಿ ಬಂದ್ಬಿಡ್ತದೆ. ಸ್ನಾನ ಆದ ತಕ್ಷಣ ಸಡನ್ ಅಪ್ರಯತ್ನವಾಗಿ ಬರ್ತದೆ. ವಿಷ್ಣು ಸಹಸ್ರ ಮುಗಿತಾ ವೆಂಕಟೇಶ ಸ್ತೋತ್ರ ಬಂದ್ಬಿಡ್ತದೆ, ವೆಂಕಟೇಶ ಸ್ತೋತ್ರ ಮುಗಿತಾ ರಾಯರ ಸ್ತೋತ್ರ ಬಂದ್ಬಿಡ್ತದೆ. ಅದು ಅನಾಯಾಸವಾಗಿ ಪ್ರಾಕ್ಟೀಸ್ ಆಗಿ. ಅದೇ ರೀತಿಯಲ್ಲಿ ಎಲ್ಲ ಸೂಕ್ತಗಳನ್ನು ಪಾರಾಯಣ ಮಾಡುವಾಗ ಕರೆಕ್ಟಾಗಿ ಇದು ಅಗ್ನಿ ಸೂಕ್ತ ಬಂದಿದೆ ಆ ಸರದಿಯಲ್ಲಿ. ಅದನ್ನು ಹೇಳ್ತಾ ಗಂಧ ಇದ್ದಾರೆ ಅಷ್ಟೇ. ತೆಗೆದು ಕೊಟ್ಬಿಟ್ರು ಗಂಧನ. ಇವರು ಮುಂದೆ ವಿಚಾರ ಮಾಡಿಲ್ಲ. ಇವರು ಏನಾಗಿದೆ ಏನೂ ಇಲ್ಲ. ಆವಾಗ ಅಗ್ನಿದೇವರು ಅಂದ್ರಂತೆ, ಇವ ಪರಮಾತ್ಮನಿಗೆ ಬೇಕಾದವನು, ದೇವರು ಇವನಿಗಾಗಿ ಅವತಾರ ಮಾಡಿದ್ದು. ಪ್ರಹ್ಲಾದರಾಜರಾಗಿದ್ದಾಗ ನರಸಿಂಹದೇವರು ಅವತಾರ ಮಾಡಿ ನರಸಿಂಹದೇವರಾಗ್ಬೋದು. ವ್ಯಾಸರಾಜರಾದಾಗ ಕೃಷ್ಣ ರೂಪದಿಂದ ಭಗವಂತ ಒಲದಾನ, ಸಾಕ್ಷಾತ್ ಕೃಷ್ಣ ರೂಪದಿಂದ ಒಲಿದಿದ್ದಾನೆ. ಹೌದಾ? ಮತ್ತು ಈಗಂತೂ ಸರಿನೇ ಸರಿ, ಅನುಗ್ರಹ ಮಾಡೋ ಇದ್ದಾವ ದೇವರು.
ಅದಕ್ಕೆ ಅಗ್ನಿದೇವರಂದ ಇವನಿಗೆ ದೇವರಿಗೆ ಬೇಕಾದವನು ಇವನು ಕೂತ್ರೆ ನಾನು ಕೂತ್ರೆ ನನ್ನ ಮೇಲೆ ಆಕ್ಷನ್ ತೊಗೊಂಡ್ಬಿಡ್ತಾನೆ ನಾಳೆ ದೇವರು ನಮ್ಮ ಹುಡುಗ ನೀ ಯಾಕೆ ಮಾಡಲಿಲ್ಲ ಕೆಲಸ ಅಂತ. ಅದಕ್ಕೆ ಅಗ್ನಿದೇವರು ಸ್ವಲ್ಪ ಪ್ರಜ್ವಲಿಸಿದರಂತೆ ತಮ್ಮ ಶಾಖವನ್ನು ಅಗ್ನಿ ಸ್ವಲ್ಪ ಇಟ್ಟರಂತೆ. ಎಲ್ಲ ಕೊಟ್ಬಿಟ್ರು, ಗಂಧ ಹಚ್ಕೊಂತ ಉರಿ ತೆಗ್ತು. 4 ಮಂದಿ ಅಯ್ಯೋ ಉರಿ ಅಂತ. ಯಜಮಾನಿ ಗಾಬರಿ ಆಯಿತು. ಗಂಧದ ಗುಣ 2 ಇದೆ ರೀ, ಒಂದೇ ಗಂಧದಲ್ಲಿ 2 ಗುಣ ಇದೆ. ತಂಪು ಕಾಲದಲ್ಲಿ ಹಚ್ಕೊಂಡ್ರೆ ನಮ್ಮ ದೇಹಕ್ಕೆ ಉಷ್ಣತೆ ಕೊಡ್ತದೆ ಗಂಧ, ಉಷ್ಣ ಕಾಲದಲ್ಲಿ ಹಚ್ಕೊಂಡ್ರೆ ತಂಪಾಗುತ್ತೆ. 2 ಗುಣ ಇದೆ ಆ ಗಂಧದಲ್ಲಿ. ಯಜಮಾನ ಗಾಬರಿಯಾಗಿ ಓಡ್ತಾ ಬಂದ. ಅಯ್ಯೋ ಏನಿದು, ಹೆಂಗಾಯಿತು? ಗಂಧ ತೆಗೆದು ಕೇಳ್ತಾನೆ, ಯಾರಿಗೆ ಕೊಟ್ಟಿದ್ದು, ಏನಾಯಿತೋ, ಯಾಕೆ ಉರಿತಾ ಇದೆ? ಅಲ್ಲಿ ಕೂತಿದ್ದಾರಲ್ಲ ಅವ್ರ ಕಡೆ ಗಂಧ ತೆಗೆಸಿದ್ದು. ಓಡ್ತಾ ಬಂದು ನಮಸ್ಕಾರ ಮಾಡಿದ. ಅವಾಗ ಗೊತ್ತಾಯ್ತು ವೆಂಕಟ, ಅಯ್ಯೋ ಉರಿ ಗಂಧ ಉರಿತದ, ಕೊಡಿ ಅಂತ ಆ ಗಂಧದ ಪಾತ್ರೆ ಇಟ್ಕೊಂಡು ವರ್ಣ ಸೂಕ್ತ ಪಾರಾಯಣ ಮಾಡಿದರು. ತಕ್ಷಣವಾಗಿ ತಂಪಾಯಿತು. ಗಂಧ ಪಾತ್ರೆ ತಂಪಾಗಿಲ್ಲ, ಯಾರು ಹಚ್ಕೊಂಡಿದ್ರು ಅಲ್ಲೇ ತಂಪಾಯ್ತಂತ. ಅಷ್ಟು ದೇವರ ಅನುಗ್ರಹ ಸಂಪಾದನೆ ಮಾಡಿದ. ಅವತ್ತಿನ ದಿವಸ ಅವನು ಬಹಳ ಮರ್ಯಾದೆ ಮಾಡಿದ್ನಂತೆ. ಯಾರೇ ವೆಂಕಟನಾಥರಿಗೆ, ರಾಯರಿಗೆ. ಅವತ್ತೇ ನಿಶ್ಚಯ ಮಾಡಿದ್ರು, ಇನ್ನು ಮುಂದೆ ಎಲ್ಲೂ ಊಟಕ್ಕೆ ಹೋಗಬಾರ್ದು, ಹೋದ್ರೆಲ್ಲ ಏನೋ ಆದರೆ ಈಗ ಭಾಳ ಮರ್ಯಾದೆ ಮಾಡ್ತಾರೆ, ನಾನು ದೊಡ್ಡವ ಅಂತ ತಿಳ್ಕೊಂಡು ಬಿಡ್ತಾರೆ. ಈ ದಾಕ್ಷಿಣ್ಯ ಅವರಲ್ಲಿ ಮನೆ ಮಾಡಿತ್ತು ತಂಜಾವೂರಿನಲ್ಲಿ. ಹಾಗಾದರೆ ಈ ಪ್ರಸಂಗದಿಂದ ನಮಗೂ ಬರೋದೇನು ಅಂದರೆ, ಅವ್ರಿಗೆ ಎಲ್ಲ ವೇದ ಮಂತ್ರಗಳ ಸಿದ್ಧಿ. ಅದಕ್ಕೆ ಸಿದ್ಧೆ ವಿದ್ಯೆಗಳಲ್ಲಿ ಬಹು ಪ್ರಸಿದ್ಧನಾದಾತ ಅಂತ ರೈದಾಸ ಕೊಂಡಾಡ್ತಾ ಅವ್ರನ್ನ. ಸಿದ್ಧೆ ವಿದ್ಯೆಗಳಲ್ಲಿ ಬಹು ಪ್ರಸಿದ್ಧನಾದಾತ. ಎಲ್ಲ ವಿದ್ಯೆಗಳು, ಎಲ್ಲ ಮಂತ್ರಗಳು ಸಿದ್ಧಿ. ಆ ಮಂತ್ರಗಳ ಅಭಿಮಾನ ದೇವತೆಗಳು ಇವ್ರ ಮುಂದೆ ಕುಣಿತಿದ್ರು. ಅಂದರೆ ಪೂರ್ವಾಶ್ರಮದ ಮುಂಚೆನೂ ಸಿದ್ಧಿ. ಹೌದೌದು. ತಂಜಾವೂರಿನಲ್ಲಿ ಬಹಳ ವೈಭವದಿಂದ ರಾಯರಿಗೆ ಆಶ್ರಮ ಆಗುತ್ತೆ. ಆಶ್ರಮ ಆದಮೇಲೆ ಅವರ ಪವಾಡಗಳೇನು, ಅವರ ಸಿದ್ಧಿಗಳೇನು, ಅದಾದ ಮೇಲೆ ಅವರ ಸಂಚಾರದ ಕ್ರಮ ಹೆಂಗಿತ್ತು, ಅವರ ವರ್ಕ್ಸ್ ಫಿಲಾಸಫಿಗಳೆಲ್ಲ ಹೆಂಗಿತ್ತು ಅಂತ. ಈಗ ತಂಜಾವೂರದ ಅರಸನಿಗೆ ಒಂದ್ಸರಿ ಬರಗಾಲ ಬೀಳ್ತದೆ 12 ವರ್ಷ. ಅಲ್ಲಿ 12 ವರ್ಷಗಳ ಕಾಲ ರಾಯರಿದ್ದು ಅವನಿಗೆ ಅನ್ನೋದಕವನ್ನು ಕೊಡ್ತಾರೆ. ತಾವೇ 12 ವರ್ಷ ಅನ್ನ ಉದಕದ ವ್ಯವಸ್ಥೆಯನ್ನು ಅವರೇ ಮಾಡ್ತಾರೆ. ಮಠದ ವತಿಯಿಂದ ಮಾಡ್ತಾರೆ. ಅವ್ರ ತಪಸ್ಸಿನ ಬಲದಿಂದ ಇಡೀ ರಾಜ್ಯದಲ್ಲಿ ಆ ಕ್ಷಾಮವೇ ಇರಬಾರ್ದಂಗೆ ಮಾಡ್ತಾರೆ. ತಂಜಾವೂರು ರಾಜ ಸಂತೋಷಪಟ್ಟನಂತೆ. ನಮ್ಮ ಗುರುಗಳಿಂದ ಇದು ನಂಗೆ ಪುನಃ ಮತ್ತೆ ಮಳೆ ಆಯಿತು, ಎಲ್ಲ ಆಯಿತು. ಅವೊಂದು ರತ್ನದ ಹಾರ ಕೊಟ್ಟನಂತೆ ಅವರಿಗೆ, ರಾಯರಿಗೆ ಕೊಟ್ಟನಂತೆ. ರಾಯರಿಗೆ ಕೊಟ್ಟ ರತ್ನದ ಹಾರವನ್ನು ಸ್ವೀಕಾರ ಮಾಡ್ತಾರೆ, ಅವ್ರು ಹಾಕೋತಾರೆ ಅಂತ. ಅವರು ಸನ್ಯಾಸಿಗಳು ಅವ್ರು ರತ್ನ ಹಾರ ತೊಗೊಂಡು ಯಜ್ಞ ನಡೆದಿತ್ತಲ್ಲ, ಯಜ್ಞದಲ್ಲಿ ಹಾಕಿಬಿಟ್ಟಂಥದ್ದು, ಯಜ್ಞಕುಂಡದಲ್ಲಿ ಹಾಕಿತ್ತು. ಅಗ್ನಂತರ್ಗತ ಭಾರತೀಯ ಕ್ಷಪ್ರಾಣ ಅಂತ ಪರಶುರಾಮ ದೇವರಿಗೆ ಸಮರ್ಪಣೆ ಮಾಡಿಬಿಟ್ರು ರಾಯರು. ಯಾಕೆ ಅವ್ರು ಸನ್ಯಾಸಿಗಳು ಹಾಗಂಗಿಲ್ಲ, ಅವ್ರು ಹಾಕೊಳ್ಳೋದಿಲ್ಲ. ಇವತ್ತು ತಿಳಿದಿದ್ದ ನಾ ಕೊಟ್ಟಿದ್ದ ದೊಡ್ಡ ರತ್ನಹಾರ ನಮಗೆಲ್ಲ ರಕ್ಷಣೆ ಮಾಡಿದ್ದಾರೆ ಅನ್ನೋದಕ್ಕೆ ಕೊಟ್ಟಿದ್ದಾರೆ. ಅವನಿಗೆ ಅಭಿಮಾನ ಕೊಟ್ಟು ಬಿಟ್ಟಿದ್ದಾರೆ. ಅದನ್ನು ಅಗ್ನಿಯಲ್ಲಿ ಹಾಕಿದ್ರು. ಅವನಿಗೆ ಸಿಟ್ಟು ಬಂದ್ಬಿಡ್ತು ರಾಜನಿಗೆ. ಏನು ಇಷ್ಟು ಬೆಲೆ ಬಾಳುವ ರತ್ನಹಾರವನ್ನು ನಂಗೆ ರಕ್ಷಣೆ ಮಾಡಿದ್ದಾರೆ ಗುರುಗಳು ಅಂತ ಕೊಟ್ಟರೆ, ಅದನ್ನು ಹೋಗಿ ಏನು ಮಾಡಿದ್ರು ಇವರು, ಅಗ್ನಿಯಲ್ಲಿ ಹಾಕಿದ್ದಾರಲ್ಲ ಅಂತ. ತಕ್ಷಣವೇ ರಾಯರು ಏನು ಮಾಡಿದ, ಅಗ್ನಿ ಕುಂಡದಲ್ಲಿ ಕೈ ಹಾಕಿ ಆ ರತ್ನಹಾರ ತೆಗೆದುಕೊಟ್ಟು ಸಾಷ್ಟಾಂಗ ನಮಸ್ಕಾರ ಮಾಡಿ ಅವತ್ತಿಂದ ಅವ್ರ ಸೇವಕನಾದ ಅಂತ ನೋಡ್ತೇವೆ. ಇಂಥ ಪವಾಡಗಳು ಒಂದಲ್ಲ ಎರಡಲ್ಲ, ಅನೇಕ ಪವಾಡ. ಅವ್ರ ಪವಾಡ ಎಷ್ಟಂತ ಹೇಳ್ಬೇಕ್ರಿ ನೋಡ್ರಿ. ಅವರ ಕರುಣಾ ದೃಷ್ಟಿ ಬಿದ್ದವರೆಲ್ಲ ಉದ್ಧಾರ ಆಗಿದ್ದಾರೆ, ಜ್ಞಾನವಂತರಾಗಿದ್ದಾರೆ. ದಡ್ಡನೂ ಜ್ಞಾನವಂತರಾಗಿದ್ದಾನೆ. ಇದಕ್ಕೊಂದು ನಿಮ್ಮ ನಿದರ್ಶನ ಹೇಳ್ತೀನಿ. ಅದು ನೀವು ಅವರ ಕರುಣಾ ದೃಷ್ಟಿ ಬಿದ್ದವರೆಲ್ಲ ಉದ್ಧಾರ ಆಗಿದ್ದಾರೆ ಅಂತಂದ್ರಲ್ಲ, ಒಂದು ವಿಚಾರ. ಇಂದ್ರನ ವಜ್ರಾಯುಧಕ್ಕೆ ತತ್ತರಿಸಿದಂತಹ ಒಂದು ಪರ್ವತಗಳೇ ಇಲ್ಲ, ಬೇರೆ ಆಯುಧಗಳೇ ಸಾಟಿ ಇಲ್ಲ ಇಂದ್ರನ ವಜ್ರಾಯುಧಕ್ಕೆ. ಅದು ಎಷ್ಟು ಶ್ರೇಷ್ಠನೋ ರಾಯರ ದೃಷ್ಟಿನೂ ಅಷ್ಟೇ ಶ್ರೇಷ್ಠ. ಹೌದು, ರಾಯರ ದೃಷ್ಟಿ ನಮ್ಮ ಮೇಲೆ ಬಿದ್ದರೆ ನಮ್ಮ ಪಾಪದ ಪರ್ವತಗಳೆಲ್ಲ ತತ್ತರಿಸಿ ಹೋಗುತ್ತೆ ಅಂತ. ಅದಕ್ಕೆ ರಾಯರನ್ನು ಸ್ತೋತ್ರ ಮಾಡಿದ್ದಾರೆ. ಅಗಾದ್ರಿ ಸಂವೇದನ ದೃಷ್ಟಿ ವಜ್ರ, ಅಪಣಾಚಾರ ಸ್ತೋತ್ರ ಮಾಡ್ಯಾರಲ್ಲ, ಅದರ ಅರ್ಥ ಏನು? ಅಗಾದ್ರಿ ಸಂವೇದನೆ. ಎಷ್ಟು ರಾಯರ ಹತ್ರ ಏನು ಕೇಳಬೇಕು ಅಂತ ನಾವು ಅವ್ರು ಹೇಳ್ತಾರೆ. ಅದರಲ್ಲಿ ರಾಯರ ಹತ್ರ ಏನು ಕೇಳಲಿಕ್ಕೆ ಸಾಧ್ಯ, ಏನು ಕೇಳಬೇಕು ನಾವು? ಈಗ ನಾವು ರಾಯರು ಏನು ಬೇಕಾದ್ರೂ ಕೊಡ್ತಾರೆ, ಕೈ ಚಾಚ್ಕೊಂಡು ನಿಂತು ಬಿಟ್ಟಾರ ಕೊಡ್ಲಿಕ್ಕಾಗಿ. ಬಂದವರಿಗೆ ಏನು ಕೇಳ್ತೀರಿ ಎಲ್ಲ ಕೊಡ್ತಾರೆ. ಹೌದಾ? ಬಂದವರಿಗೆ ಅಭಿಷ್ಟವ ಕೊಡುತ್ತಾರೆ. 100 ಸಂವತ್ಸರ ಬೃಂದಾವನದೊಳಗೆ ಇರ್ತಾರೆ, ಚಂದಾಗಿ ನಿಂದು ಮೆರವ ಕೃಪಾ ಸಿಂಧು ಎಲ್ಲರಿಗೂ ಕೊಟ್ಟು ಏನು ಕೇಳಬೇಕು? ಅದನ್ನು ಅವರ ಬಹಳ ನಿಕಟವರ್ತಿಗಳು, ಅವರ ಜೊತೆಗೆ ಇದ್ದು ಬಹುಕಾಲ ಅವರು ಸೇವೆ ಮಾಡಿದ ಅಪಣಾಚಾರರು, ವಿಚಾಲಿ ಅಪಣಾಚಾರರು, ಅವ್ರು ಹೇಳ್ತಾರೆ ಅವ್ರ ಮಾತು ಏನು, ರಾಯರ ಹತ್ರ ಏನೇನೋ ಕೇಳಬೇಡ್ರಪ್ಪ, ಅದೆಲ್ಲ ಸಾಮಾನ್ಯವಾಗಿ ಕೊಟ್ಬಿಡ್ತಾರೆ ಅವರು. ನಮಗೆ ಯಾವುದು ಪ್ರತಿಬಂಧಕ ಆಗ್ಯದಲ್ಲ, ನಮ್ಮ ದುಃಖಗಳಿಗೆ ನಾವು ದೇವರನ್ನು ಕಾಣ್ತಕ್ಕಂಥ ಮಾರ್ಗಕ್ಕೆ ಯಾವುದು ಪ್ರತಿಬಂಧಕ ಆಗಿದೆ ಅದನ್ನು ನಿವಾರಣೆ ಮಾಡ್ತಕ್ಕಂಥ ಅನುಗ್ರಹ ಮಾಡಿ ಕೇಳ್ರಿ ಅಂತ. ಜ್ಞಾನ ಬೇಕು. ಅದು ಹೆಂಗೆ? ಅದಕ್ಕೆ ನೀವು ಹೇಳಿದ್ರಲ್ಲ ವಜ್ರಾಯುಧ, ಅದು ಪುಡಿ ಮಾಡ್ತು. ಹೌದು, ಸರಿ. ಹಾಗಾದರೆ ಬೆಟ್ಟಗಳನ್ನು ಪುಡಿ ಮಾಡಿದರಕ್ಕೆ ವಜ್ರಾಯುಧದಿಂದ ಯಾರು? ಇಂದ್ರದೇವರು. ಅದಕ್ಕೆ ಸಮವಾದ ಆಯುಧ ಯಾವುದು ಇಲ್ಲ. ಅದರಂತೆ ನಾವು ರಾಯರಿಗೆ ಏನು ಕೇಳಬೇಕು ಅಂದರೆ ವೃಂದಾವನ ಮುಂದೆ ಕೈ ಜೋಡಿಸ್ಬೇಕಂತ ರಾಯರಿಗೆ ಕೇಳಬೇಕಂತ. ರಾಯರ ಹತ್ರ ಹೋದಾಗ, ಸ್ವಾಮಿ
ಇಡೀ ನನ್ನ ಆಯುಷ್ಯದೊಳಗೆ 1 ನಿಮಿಷ ನನ್ನ ಕಡೆ ನೋಡಿ, ನನ್ನ ಆಯುಷ್ಯದೊಳಗೆ 1 ನಿಮಿಷ ನನ್ನ ಕಡೆ ನೋಡಿರಿ. ಯಾಕೆ ಅಂದರೆ ಏನೋ ಕೆಲವು ಪರ್ವತಗಳಿದ್ದು ಪುಡಿ ಪುಡಿ ಮಾಡಿದಾಗ ನಾವು ಮಾಡಿದ ಪರ್ವತಗಳು ಬೆಳೀತಾ ಹೋಗ್ತಾ ಇದೆ ದಿನ. ಯಾವುದು? ಪಾಪಗಳ ಬೆಟ್ಟಗಳು. ಅದಕ್ಕೆ ಅಗಾದ್ರಿ ಸಂಭೇದನ, ನಾವು ಮಾಡಿದ ಪಾಪಗಳ ಬೆಟ್ಟಗಳು ಸಾಲು ಇದೆ. ಅದು ಪುಡಿ ಪುಡಿ ಆಗಬೇಕಾದ್ರೆ, ಭೇದನ ಅಂದರೆ ಪುಡಿ ಮಾಡ, ಸಂಭೇದನ ಅಂದರೆ ಬೇರೆ ಸಮೇತವಾಗಿ ಪುಡಿ ಪುಡಿ ಆಗಬೇಕು. ನೆಲ ಕಚ್ಕೊಂಡು ಹೋಗ್ಬೇಡಕ್ಕೆ ಅದು. ಅದಾಗಬೇಕಾದ್ರೆ ನಮಗೊಂದು ವಜ್ರ ಇದು ಬೇಕು. ಅದು ಯಾವುದು ಅಂದರೆ ನಿಮ್ಮ ಕರುಣಾ ದೃಷ್ಟಿ. ಅಗಾದ್ರಿ ಸಂಭೇದನ ದೃಷ್ಟಿ ವಜ್ರ. ವಜ್ರ ಅಂದರೆ ವಜ್ರ ಆಯುಧ. ನಿಮ್ಮ ಕರುಣಾ ದೃಷ್ಟಿನೇ ನಮಗೆ ವಜ್ರ ಆಯುಧ. ಎದಕ್ಕೆ? ನಾವು ಮಾಡಿದ ಪಾಪಗಳ ಬೆಟ್ಟಗಳ ಸಾಲುಗಳು ಅದೆಲ್ಲ ಪುಡಿ ಪುಡಿ ಬೇಕಾದ್ರೆ ಅದು ಬೇಕು. ಅದಕ್ಕೆ ನಿಮ್ಮ ಕರುಣಾದೃಷ್ಟಿ ಬೀಳಿ ಅಂತ ನೋಡಿರಿ. ಅವನ ಕರುಣಾದೃಷ್ಟಿ ಬಿದ್ದಿದ್ದು ಒಂದು ಘಟನೆ ಹೇಳ್ತೀನಿ ನಿಮಗೆ. ರಾಯರಿದ್ದ ಕಾಲಕ್ಕೆ ಮೇಣೆಯಲ್ಲಿ ಸಂಚಾರ ಮಾಡುವ ಪ್ರಸಂಗ. ಮೇಣೆಯಲ್ಲಿ ಸಂಚಾರ ಮಾಡ್ತಿದ್ರು ಅವರು. ಮಠದ ಎಲ್ಲ ಸಾಮಾನುಗಳೆಲ್ಲ ಬಂಡಿಯಲ್ಲಿ ಹಾಕ್ಕೊಂಡು, ಎತ್ತಿನ ಬಂಡಿಯಲ್ಲಿ ಹಾಕ್ಕೊಂಡು ಓಡಾಡುವಂಥ ಸಮಯ. ಪಾದಚಾರಿಗಳಾಗಿ ಹೋಗಬೇಕು. ಇವರು ಮಾತ್ರ ಮೇಣೆಯಲ್ಲಿ ಹೋಗ್ತಾ ಇತ್ತು. ಒಂದು ದಿವಸ ದಾರಿಯೊಳಗೆ ಹೋಗೋ ಮುಂದೆ ಏನಂತು, ಹಿಂಗೆ ನೋಡಿದ್ರು ಮೇಣೆಯಿಂದ ಸ್ವಲ್ಪ ಹಿಂಗೆ ಹೊರಗೆ ನೋಡಿದ್ರು. ದೂರದಲ್ಲಿ ಒಬ್ಬ ವ್ಯಕ್ತಿ ನಿಂತಿದ್ದ. ಅವನು ನೋಡಿದ ರಾಯರು ಒಂದು ಸ್ವಲ್ಪ ಕ್ಷಣ ಅವನ ಮೇಲೆ ದೃಷ್ಟಿ ಹಾಕಿತ್ತು. ಅವ ಅಲ್ಲಿಂದ ನಮಸ್ಕಾರ ಮಾಡಿದ ರಾಯರಿಗೆ. ಸ್ವಾಮಿಗಳಿದ್ದಾರೆ, ಯಾರು ಸ್ವಾಮಿಗಳದ್ದು ಗೊತ್ತಿಲ್ಲ ಅವನಿಗೆ, ಗೊತ್ತಿಲ್ಲ. ರಾಯರು ನಮಸ್ಕಾರ ಮಾಡಿ ಅವರು ಇವನ ಹತ್ರ ಕರೀತಾರೆ, ಬಾ ಇಲ್ಲಿ. ಬಂದ, ನಮಸ್ಕಾರ ಮಾಡಿದ್ನಲ್ಲ, ಮತ್ತೆ ನಮಸ್ಕಾರ ಮಾಡಿದ. ನಿನ್ನ ಹೆಸರು ಏನು ಅಂದರು. ನಾನು ಎಂಕಣ್ಣ ಅಂತ ನಂಗೆ ಕರೀತಾರೆ ಅಂತ. ನೀನೇನು ಮಾಡ್ಕೊಂಡಿದ್ದೆ? ನಾನು ದನ ಕಾಯ್ಕೊಂಡಿದ್ದೀನಿ ರೀ. ಯಾಕೋ ನಮ್ಮನೆಗೆ ಯಾರೂ ವಿದ್ಯೆ ಕಲಿಸಿಲ್ಲ ರೀ. ಅವಿದ್ಯಾವಂತ ದನ ಕಾಯ್ಕೊಂಡಿದ್ದೀನಿ ಸ್ವಾಮಿ ಅಂದ. ರಾಯರನ್ನು ಭಕ್ತಿಯಿಂದ ನೋಡಿದ. ರಾಯರು ಅವನ ಕರುಣಾದೃಷ್ಟಿಯಿಂದ ನೋಡಿ ಹೇಳ್ತಾರೆ, ನಿನಗೇನಾದರೂ ಆಪತ್ತು ಬಂದಾಗ ಶ್ರೀರಾಘವೇಂದ್ರಾಯ ನಮಃ ಅಂತ ಹೇಳು ಅಂತ ಹೇಳಿ ಮಂತ್ರಾಕ್ಷ ನನ್ನ ನೆನೆಸ್ಕೋ, ಶ್ರೀರಾಘವೇಂದ್ರಾಯ ನಮಃ ಅಂತ ಹೇಳು ಅಂಥೇಳಿ ಮಂತ್ರಾಕ್ಷಿ ಕೊಟ್ಟು ಹೊಟ್ಬಿಟ್ಟು ಮುಂದಕ್ಕೆ ಹೋದು. ಅವನಿಗೆ ಎಷ್ಟು ವಿಶ್ವಾಸ ಬಂತು ರಾಯರನ್ನು ಕಣ್ಣಿಂದ ನೋಡಿದ್ರಿಂದ ಅಂದರೆ, ಅವನು ಯಾವಾಗ ನನಗೆ ಕಷ್ಟ ಕಾಲ ಬರ್ತದೆ, ಯಾವಾಗ ಶ್ರೀರಾಘವೇಂದ್ರಾಯ ನಮಃ ಅಲ್ಲಿ ಅಂತ ಕಾಯ್ಕೊಂಡು ಕೂತಿದ್ದ. ಅಟ್ಲೀಸ್ಟ್ ಅದನ್ನು ಪ್ರಯೋಗ ಆದರೂ ಮಾಡಿಬಿಡೋಣ ಅಂತ. ಈಗ ನೋಡ್ರಿ, ಇವತ್ತು ನಾವು ರಾಯರನ್ನು ಸ್ಮರಣೆ ಮಾಡ್ತೇವೆ. ಯಾಕೆ? ಕಟ್ಟ ಹೋಗಲಿ ಅಂತ ಮಾಡ್ತೇವೆ. ಅವ ಹಂಗಲ್ಲ, ಕಟ್ಟ ಯಾವಾಗ ಬರ್ತದೆ ಅಂತ ಕಾಯ್ಕೊಂಡು ಕೂತಿದ್ದ. ಒಂದಿನ ಅಂಥ ಕಷ್ಟ ಬಂತು. ಏನು ಕಷ್ಟ ಬಂತು? ಆದ್ವಾನಿ ನವ ಬಿದ್ದಲ್ಲ, ಅವ ಬಿಡಾರ ಬಿಟ್ಟಿದ್ದ ಬೇಟೆಗಾಗಿ. ಬಿಡಾರ ಬಿಟ್ಟಿದ್ದ ಅರಣ್ಯದಲ್ಲಿ. ಅವಾಗ ಅವನ ಸೇವಕರೊಬ್ಬರು ಬಂದು ದೂತ ಬಂದ ಕುದುರೆ ಮೇಲೆ ಒಂದು ರಾಯಿಸಿ ಕೊಟ್ಟ, ಒಂದು ಲೆಟರ್ ಕೊಟ್ಟ, ಹೋಗ್ಬಿಟ್ಟವ. ಅದು ಓದ್ಲಿಕ್ಕೆ ಬರಲ್ಲ ನವಾಬನಿಗೆ. ಏನು ಮಾಡೋದು ಈಗ? ಅವ ಮಂತ್ರಿ ಕೇಳಿದ. ಅವನೊಂದ ನನಗೂ ಓದ್ಲಿಕ್ಕೆ ಬರಲ್ಲ ಅವ್ರದೆಲ್ಲ ಬೇರೆ ಭಾಷೆ. ಬೇರೆ ಭಾಷೆ. ಅವ ಎಂದು ಹೇಳ್ದ ನವಾಬು, ಇಲ್ಲಿ ಯಾರಾದರೂ ಬ್ರಾಹ್ಮಣರಿದ್ದರೆ ಕರ್ಕೊಂಡು ಬಾ, ಅವ್ರು ಓದ್ತಾರೆ, ಬ್ರಾಹ್ಮಣರಿಗೆ ವಿದ್ಯೆ ಬರುತ್ತೆ ಅಂತ ಅವ ಹೇಳ್ದ. ವಿದ್ಯೆ ಬರ್ತದೆ ಅವರಿಗೆ. ಓಡ್ತಾ ಬಂದರು ಸೇವಕರು, ಕುದುರೆ ಮೇಲೆ ಬಂದರು. ನಮ್ಮ ದೂತರು ನೋಡಿದ್ರು. ಅಲ್ಲಿ ಕೂತಿದ್ದ ವೆಂಕಣ್ಣ, ಕೋಲು ಹಿಡ್ಕೊಂಡು ದನ ಕಾಯ್ತಾ ಕೂತಿದ್ದ. ಬ್ರಾಹ್ಮಣನೇ, ಬ್ರಾಹ್ಮಣ ಗೊತ್ತೇ, ಅವನಿಗೇನು ವಿದ್ಯೆ ಬರಲ್ಲ ಮತ್ತು ಇವ್ರಿಗೆ ಮುದ್ರೆಗಳನ್ನ ಹಾಕೊಂಡು ಕೂತಿದ್ದ. ಇವನೋಡೆ ಕರ್ಕೊಂಡು ಬಂದರು, ನವಾಬನ ಹತ್ರ ನಿಲ್ಲಿಸಿದ್ರು. ನವಾಬ್ ಹೇಳ್ತಾನೆ, ಇದನ್ನು ಓದು ಅಂತ. ಅವ ಬರಲ್ಲ ಅಂತ. ಬರಲ್ಲ ಅವನಿಗೆ, ಪ್ರಾಮಾಣಿಕವಾಗಿ ಹೇಳ. ಅವ ಕೇಳ್ತಾನೆ, ಬ್ರಾಹ್ಮಣ ಆಗಿ ಓದ್ಲಿಕ್ಕೆ ಬರಲ್ಲ ಅಂತೀಯ? ಓದ್ತೀವ, ಬರ್ಚಿ ತೊಗೊಂಡು ಸಂಹಾರ ಮಾಡ್ಲಿ, ಕೊಂದು ಹಾಕ್ಲು ಅಂತ. ತಕ್ಷಣ ನೆನಪಾಯಿತು, ಶ್ರೀರಾಘವೇಂದ್ರಾಯ ನಮಃ ಅಂತ ಸರ ಓದಿಬಿಟ್ಟ. ಆ ಪತ್ರದಲ್ಲಿ 2 ವಿಚಾರ ಇತ್ತಂತೆ. ರಾಜ, ನಿನ್ನ ಸೈನ್ಯ ಗೆದ್ದಿದೆ, ರಾಜ್ಯ ಗೆದ್ದಿದ್ದ, ನಿನ್ನ ಸೈನ್ಯ ಗೆದ್ದು ಹೋಗಿದೆ, ಇನ್ನೊಂದು ನಿಂಗೆ ಗಂಡು ಮಗು ಆಗಿದೆ ಅಂತ. ಅವಾಗ ಹೇಳಿದ್ನಂತವ, ಚಲೋ ಓದ್ತೀನಿ, ನಾಳೆಗೆ ಬಾ ನಾನು ರಾಜಧಾನಿಗೆ ಅಂತ. ಆದೋನಿಗೆ ಹೋದರೆ ದಿವಾನನ್ನು ಮಾಡಿದ. ನೋಡಿ, ರಾಯರ ಒಂದು ಸ್ಮರಣೆ, ಭಕ್ತಿಯಿಂದ ಮಾಡಿದ್ದಕ್ಕೆ ದನ ಕಾಯವ ಏನಾದ, ದಿವಾನ ಆದ. ಅದಕ್ಕೆ ಅವರ ನಾಮಸ್ಮರಣೆಯಲ್ಲಿ ಅಷ್ಟು ಮಹತ್ವ ಇದೆ. ಎಷ್ಟು ಶ್ರದ್ಧಾಭಕ್ತಿಯಿಂದ ನಾವು ಮಾಡ್ತೇವೋ ಅಷ್ಟದು ನಮಗೇನು ಮಾಡ್ತದೆ, ಫಲ ಕೊಡ್ತದೆ. ರಾಯರು ಸನ್ಯಾಸಾಶ್ರಮವನ್ನು ಸ್ವೀಕಾರ ಮಾಡಿ ಇಷ್ಟೆಲ್ಲ ಅನುಗ್ರಹ ಮಾಡಿದ ಮೇಲೂ ಕೂಡ ರಾಯರನ್ನು ಅನುಮಾನ ಮಾಡುವಂತಹ, ಅಂದರೆ ರಾಯರ ಮೇಲೆ ಸಂದೇಹ ಪಡುವಂತಹ ಜನಗಳು ಕೂಡ ಆಗಿನ ಕಾಲದಲ್ಲಿ ಇದ್ದಾರೆ. ಅಂದರೆ ಇದು ರಾಯರನ್ನೂ ಬಿಟ್ಟಿಲ್ಲ ಅಂತ. ಹೌದು, ಇದ್ದಾರೆ. ಯಾವ ಕಾಲಕ್ಕೆ ಇದು ಅನುಮಾನ ಮಾಡೋರು ಇದ್ದರು ಅಲ್ಲಿಗೆ ಒಂದು ನಿದರ್ಶನ. ಅವ್ರ ರಾಘವೇಂದ್ರ ಚರಿತ್ರೆಯಲ್ಲೇ ಒಂದು ನಿದರ್ಶನ ಬರುತ್ತೆ. ಏನು ಅಂದರೆ, ಕಿರೀಟಗಿರಿ ಅಂತ ಒಂದು ಗ್ರಾಮ. ಕಿರೀಟಗಿರಿ. ಆ ದೇಸಾಯರ ಮನೆಗೆ ಭಿಕ್ಷೆಗೆ ರಾಯರು ಹೋದಾಗ ಅವ ಕರೆದಿರ್ತಾನೆ. ಅವನ ಮಗ ಸೀಕರ್ಣಿಯಲ್ಲಿ ಬಿದ್ದು ಸಣ್ಣ ಕೂಸು ಸತ್ತೋಗಿರ್ತದೆ. ದೊಡ್ಡ ಸೀಕರ್ಣಿ ಮಾಡಿಸಿರ್ತಾರೆ ಪಾತ್ರೆ ಒಳಗೆ. ಸಣ್ಣ ಮಗು ಅದರಲ್ಲಿ ಬಿದ್ದು ಸತ್ತೋಗ್ಬಿಡ್ತದೆ ಕೂಸು. ಈ ವಿಷಯ ರಾಯರಿಗೆ ಗೊತ್ತಾಗ್ಬಿಟ್ಟು ಆ ಮಗುವನ್ನು ಬದುಕಿಸ್ತಾರೆ ರಾಯರು. ರಾಮದೇವರು ಬಂದ ಸಮಯದಲ್ಲಿ ಇಂಥ ಆಗೋದ ಸಾಧ್ಯನೇ ಇಲ್ಲ ಅಂತ, ಆಗಬಾರ್ದು, ಆಗ್ಲಿಕ್ಕೆ ಸಾಧ್ಯನೇ ಇಲ್ಲ ಅಂತ ಆ ಮಗುವನ್ನು ನೀರು ಪ್ರೋಕ್ಷಣೆ ಮಾಡಿ
ಬದುಕಿಸಿದರು. ಕಿರೀಟಗಿರಿ ದೇಸಾರಿಗೆ ಪರಮ ಸಂತೋಷ ಆಗ್ಬಿಡ್ತು. ಮೊದಲು ಗುರುಗಳು ಭಿಕ್ಷಕ್ಕೆ ಬಂದಿದ್ದು ಒಂದು ಆನಂದ, ಜೊತೆಗೆ ಮಗುವನ್ನು ಮಗುವನ್ನು ಬದುಕಿಸ್ಕೊಟ್ರಲ್ಲ ಅಂತ ಭಾಳ ವಿಶೇಷವಾಗಿ ಅವರಲ್ಲಿ ಭಕ್ತಿ ಮಾಡಿ ಗೌರವ ಸಲ್ಲಿಸಿ ಅವರಿಗೆಲ್ಲ ಕಾಣಿಕೆಗಳನ್ನೆಲ್ಲ ಕೊಟ್ಟು ಭಾಳ ಸಂತೋಷಪಟ್ಟ. ಈ ವಿಚಾರ ಎಲ್ಲ ಕಡೆ ಹರಡುತ್ತಲ್ಲ, ಮಗುನ ಬದುಕಿಸ್ಬಿಟ್ಟಿದ್ದಾರೆ, ಸತ್ ಮಗುನ ಬದುಕಿಸಿದ್ರು ಅಂತ ಎಲ್ಲ. ಕೆಲವರು 4 ಮಂದಿ ಅವ್ರ ವಿರುದ್ಧವಾಗಿ ಮಾತಾಡೋರು, ಅವ್ರ ಮೇಲೆ ದ್ವೇಷ ಮಾಡೋರು, ಹೊಟ್ಟೆ ಕಿಚ್ಚೋಳೋರು ಅಂದರೆ ರಾಯರಲ್ಲಿ ಬದುಕಿಸ್ತಾರೋ, ಸತ್ತವ್ರನ್ನ ಬದುಕಿಸಿಲ್ಲ. ಆ ಮಗು ಸೀಕರಣಾಗಿ ಬಿದ್ದಿತ್ತಲ್ಲ, ಸ್ವಲ್ಪ ಥಂಡಿಯಾಗಿತ್ತು, ಹೀಗಾಗಿ ಮಾತು ಬಂದಿರಲಿಲ್ಲ, ಹೊರಗೆ ತಂದು ಮಲಗಿಸಿದ್ರಲ್ಲ, ಅವಾಗ ಎಚ್ಚರ ಆಯ್ತು. ನೀರು ಹೊಡೆದ್ರಲ್ಲ, ಎಚ್ಚರ ಆಯ್ತು. ರಾಯರು ಸತ್ತವ್ರನ್ನ ಬದುಕಿಸಲ್ಲ, ಎಲ್ಲ ಸುಳ್ಳಿದು ಅಂತ ಅವರು ಕೆಲವರು ಅವ್ರ ವಿರೋಧವಾಗಿ ಮಾತಾಡಿದರು, ರಾಯರ ವಿರೋಧ. ಹೌದು, ಅವಾಗ ಕೆಲವು ಜನರಲ್ಲಿ ಆ ಭಾವನೆ ಇತ್ತು, ಇಲ್ಲ ಪರೀಕ್ಷೆ ಮಾಡೇ ಬಿಡೋಣ. ಕೆಲವರು ಇಲ್ಲಪ್ಪ ಬದುಕಿಸೋದು ಪರೀಕ್ಷೆ ಮಾಡ್ತೀವಿ ಅಂತ. ಒಂದು ಸಣ್ಣ ಮಗು ಹೋಗ್ತಿತ್ತಲ್ಲಿ, ಒಂದು 7 ವರ್ಷದ ಕೂಸು ಮಗು, ಬಾರ ಇಲ್ಲ ಅಂತ ಕರೆದು ಒಂದು 8 ಜನ, ಯಾಕೋ 2 ಬಾಳೆಹಣ್ಣು ತಿನ್ನು ಸಾಯಿ ಅಂದ್ರು. ನಾವು ಸಾಯಲ್ಲ ಅಂತದು. ಯಾರು ಸಾಯ್ತಾರೆ, ಯಾರು ಸಾಯ್ಬೇಕಂತ, ಸ್ವಲ್ಪ ಸತ್ತಂತೆ ಮಲ್ಕೋ, ನಾವೆಲ್ಲ ವ್ಯವಸ್ಥೆ ಮಾಡ್ತೀವಿ, ನಾವು ಹೇಳಂದಾಗ ಹೇಳು ಅಂತ ಅವನನ್ನು ಮಲಗಿಸಿದರು. ಕರ್ಕೊಂಡು ರಾಯರ ಹತ್ರ ಹೋದರು. ಹೋಗಂತಾರೆ, ಸ್ವಾಮಿ ಬದುಕಿಸ್ರಿ, ನೀವೇನೋ ಒಂದು ಗಿರಿಟಿಗಿರಿ ದೇಸಾರ ಮಗನ ಬದುಕಿಸಿದ ಕೀರ್ತಿ ಕೇಳಿದ್ವಿ, ಇವನು ಸತ್ತು ಹೋಗಿದ್ದಾನೆ, ಬದುಕಿಸ್ರಿ. ಸುಮ್ಮನೆ ನಾಟಕ ಮಾಡಿದ್ರು ಇವರು. ಅವ್ರ ಮೇಲೆ ವಿರೋಧ ಇತ್ತಲ್ಲ, ನೋಡೋಣ ಏನು ಮಾಡ್ತಾರೆ ಇವ್ರು. ಸಾಮರ್ಥ್ಯ ಇಲ್ಲ ಅಂತ ನಂಬಿದ್ರು, ವಿರೋಧವಾಗಿ ಮಾತಾಡಿದ್ರು. ಅವಾಗ ರಾಯರು ಹೇಳ್ತಾರೆ, ನೋಡಪ್ಪ, ನಾವು ಸತ್ತವ್ರನ್ನ ಬದುಕಿಸಲ್ಲಪ್ಪ, ಇದ್ದವ್ರನ್ನೇ ಬದುಕಿಸೋದು ಅಂತ. ಅವಾಗ ನಾವು ಹೇಳಿಲ್ವಾ, ಇವ್ರು ಮಾಡಿಲ್ರಿ, ಸತ್ತಿಲ್ಲ, ಅವನು ಬದುಕಿದ್ದ ಅವನು ಹೇಳ ಅಂತ ಹೇಳಿಲ್ಲ, ಸತ್ತೇ ಹೋಗ್ಬಿಟ್ಟ ಹುಡುಗ. ನಾಟಕ ಮಾಡಕ್ಕೆ ಹೋಗಿ ಸತ್ತು. ಹಾಗಾದ್ರೆ ಏನಿದೆ, ರಾಯರು ಹಂಗೆ ಅಷ್ಟು ಕಠೋರ ಇದ್ರ ಅಂದ್ರೆ ಇಲ್ಲ, ಅವನ ಆಯಸ್ಸಿತ್ತು. ಅದಕ್ಕೆ ಜ್ಞಾನಿಗಳು ಆಗಲಿ, ರಾಯರು ಆಗಲಿ, ದೇವತೆಗಳು ನಮ್ಗೆ ಯಾವಾಗ ಅನುಗ್ರಹ ಮಾಡ್ತಾರೆ, ನಮ್ಮ ಆಯಸ್ಸು ಇದ್ರೆ ಮಾತ್ರ ಬದುಕಿಸ್ತಾರೆ. ಅಪಮೃತ್ಯು ಅಂತ ಬರ್ತಾವೆ, ಕೆಲವು ಆಗಿರ್ತಾವೆ, ಎಕ್ಸಿಡೆಂಟ್ ಆಗಿರ್ತಾವೆ, ಭಾಳ ಸೀರಿಯಸ್ ಆಗಿರ್ತಾರೆ, ಅದರಿಂದ ಪಾರಾಗಿ ಬಂದ್ಬಿಡ್ತಾರೆ. ಹೌದಾ? ಇದು ಏನು ಅಂದರೆ ನಮಗದು ಅಪಮೃತ್ಯು, ಕಾಲಮೃತ್ಯು ಅಂತ ಇರುತ್ತಲ್ಲ, ಸಾಯುವ ಸಮಯ ಏನು ನಿಗದಿ ಮಾಡಿರ್ತಾರೆ ದೇವರು, ಅದರಿಂದ ಯಾರೂ ಉಳಿಸಲ್ಲ. ಅಂದರೆ ಅವತ್ತು ಶಂಕುಕರ್ಣನಿಗೆ ಬಂದಂತಹ ಶಾಪ ಇವತ್ತು ರಾಯರಾಗಿ ಅದು ವರವಾಗಿ ಮಾರ್ಪಾಟಾಯಿತು. ಅಂದರೆ ಅವತ್ತು ರಾಮದೇವರನ್ನು ಅರ್ಚಿಸಬೇಕು ಅನ್ನುವಂತಹ ಭಾವನೆ ಸತತ 4 ಅವತಾರಗಳ ನಂತರ ಅಂದರೆ ಇದೆಲ್ಲ ರಾಯರ ಜೀವಮಾನದ ಪವಾಡಗಳಾಯಿತು. ಇತ್ತೀಚಿನ ದಿನಗಳಲ್ಲಿ ರಾಯರ ಪವಾಡ ಅಂತ ನಡೆದಿದ್ದು ಏನಾದರೂ ನೀವು ವೈಯಕ್ತಿಕವಾಗಿ ನೋಡಿದ್ದೀರಾ ಅಥವಾ ಕೇಳಿದ್ದೀರಾ? ಇತ್ತೀಚೆಗೆ ರಾಯರ ಪವಾಡ ಅಂತ ಈಗ ಬೇಕಷ್ಟಾಗ್ತದೆ ರಾಯರ ಪವಾಡ. ಈಗಂತೂ ವಿಚಿತ್ರ, ಮಂತ್ರಾಕ್ಷತೆ ಮಹಿಮೆ, ರಾಯರ ದರ್ಶನ ಪವಾಡ, ಕೂತಲ್ಲೇ ರಾಯರ ಸ್ಮರಣೆ ಮಾಡಿದರೆ ಇಲ್ಲೇ ಅನುಗ್ರಹ ಮಾಡ್ತಕ್ಕಂಥ ಸಾಮರ್ಥ್ಯ. ಬಹಳ ಅಂದರೆ ನಿಮ್ಮ ಕೆರಿಯರಲ್ಲಿ ಬಹಳ ವಿಚಿತ್ರವಾದಂತಹ ಒಂದು ಘಟನೆ ರಾಯರಿಂದ ಆಗಿದೆ ಅನ್ನೋದಾದ್ರೆ ಯಾವ್ದಾದ್ರು? ಪಾದೋದಕ ಸೇವಾ. ಒಬ್ಬರು ದಾಸರು ರಾಯರನ್ನು ಕೊಂಡಾಡ್ತಾ ಹೇಳ್ತಾರೆ, ಪಾದೋದಕ ಸೇವಾ ರತರಿಗಾಗಾದ ಫಲಗಳಿವ. ಯಾರು ಪಾದೋದಕ ಮೇಲೆ ವಿಶ್ವಾಸ ಮಾಡಿ ಅದನ್ನು ಸೇವನೆ ಮಾಡ್ತಾರೋ ವಿಚಿತ್ರವಾದ ಫಲವನ್ನು ರಾಯರು ಕೊಡ್ತಾರೆ. ಎಂದಿಗೆ ನಾನು ನಮ್ಮ ಗುರುಗಳ ಜೊತೆ ಧಾರವಾಡಕ್ಕೆ ಹೋಗಿದ್ದೆ. ಅವ್ರ ಕಾರ್ಯಕ್ರಮ ಗುರುಗಳದ್ದು. ನಮ್ಮ ಗುರುಗಳು ಸಾಕಷ್ಟು ದೇವರ ನಾಮಗಳನ್ನು ಹೇಳ್ತಾಯಿದ್ರು, ಭಜನೆ ಒಂದು ಈ ದೇವರ ನಾಮ ಹೇಳ್ತಾಯಿದ್ರು. ಒಂದು ಕಡೆ ಸುಮಾರು ಒಂದು 200-300 ಜನ ಸೇರಿತು. ಆ ಸಮಯದಲ್ಲಿ ಒಬ್ಬ ದೊಡ್ಡ ಮುತ್ತೈದೆ, ವಯಸ್ಸಾದ ಸ್ವಲ್ಪ ಮುತ್ತೈದೆ ಎದ್ದು ನಿಂತ್ಕೊಂಡು ಹೇಳಿದ್ರು, ಈ ಹಾಡು ಮುಗ್ತು, ಇನ್ನೊಂದು ಸರಿ ಹೇಳಿ ಆ ದೇವರ ನಾಮ. ಮತ್ತೆ ಹೇಳಿದರು, ಇನ್ನೊಂದು ಸರ್ತಿ ಹೇಳಿ ಅನ್ನು ಇನ್ನೂ ಹೇಳಿದರು. 5 ಬಾರಿ ಹೇಳಿಸಿದ್ದಕ್ಕೆ ಮುತ್ತೈದೆ. ಆಕೆಗೆ ಧಾರಾಕಾರ ಕಣ್ಣಿಂದ ನೀರು ಹೋಗ್ತಾಯಿದ್ದೆ. ದೇವರ ನಾಮ ಕೇಳ್ತಿದ್ದೆ. ಅವ ನಮ್ಮ ಗುರುಗಳು ಕೇಳಿದ್ರು, ಏನು ಇಷ್ಟು ಸರಿ ಹೇಳಿಸ್ತಾ ಏನು? ಇಲ್ಲ ರೀ, ನನಗೆ ಅನುಭವ. ಏನು? ಈಗಿನ ಕಾಲಕ್ಕೆ ಕ್ಯಾನ್ಸರಿಗೆ ಕೆಲವೊಂದು ಮೆಡಿಸನ್ ಬಂದಾವೆ, ಲಾಸ್ಟ್ ಸ್ಟೇಜ್ ಹೋದ್ರೆ ಉಳಿಲಿಕ್ಕಾಗಲ್ಲ, ವಿಷಯ ಬೇರೆ, ಫಸ್ಟು ಸೆಕೆಂಡ್ ಎಲ್ಲ. ಆಗಿನ ಕಾಲಕ್ಕೆ ಎಲ್ಲಿರ್ಬೇಕ್ರಿ? ಕ್ಯಾನ್ಸರ್ ಆಗಿತ್ತಂತಕ್ಕೆ ಆ ಹೆಣ್ಮಗಳಿಗೆ. ಆಕೆ ಏನೂ ಮಾಡಲಿಲ್ಲಂತ. ಒಬ್ಬರು ಆಚಾರ್ಯ ಹತ್ರ ಹೋದ್ಲಂತ, ಸ್ವಾಮಿ ಹಿಂಗಾಗಿರೋರು, ರಾಯರ ಹತ್ರ ಹೋಗು, ಅವ್ರು ನಿಂಗೆ ರಕ್ಷಣೆ ಮಾಡ್ತಾರೆ. ರಾಯರ ಹತ್ರ ಬಂದು ಸೇವೆ ಮಾಡಿ ಪಾದೋದಕವನ್ನು ಪ್ರತಿನಿತ್ಯ ಸ್ವೀಕಾರ ಮಾಡಿದ್ರಿಂದ ಕ್ಯಾನ್ಸರ್ ರೋಗ ವಾಸಿ ಆಯ್ತಂತ 3 ತಿಂಗಳಿಗೆ. ಅದಕ್ಕೆ ಪಾದೋದಕ ಸೇವಾ ರತರಿಗೆ ಅಗಾಧ ಫಲಗಳಿವ. ಇನ್ನೊಂದು ಮಾತು ಹೇಳಿದ್ರು, ನಮ್ಮ ಗುರುಗಳು ಇದ್ದ ಕಾಲದ ನಡೆದ ಘಟನೆ ಅಲ್ಲಿ ಒಂಥರ. ನಮ್ಮ ಗುರುಗಳು ಕೆಲವು ದಿವಸ ಇರ್ತಿದ್ರು, ಅವಾಗ ರಾಯರ ಸೇವೆ ಭಾರಿ ಮಾಡ್ಯಾರ ಅವರು. ಒಬ್ಬ ದೊಡ್ಡ ಶ್ರೀಮಂತ ಇದ್ದಂತ, ಅವನಿಗೊಬ್ಬನೇ ಮಗ, ಅವನಿಗೆ ಕಾಲಿರಲಿಲ್ಲ, ಹೆಳವ. ಅವನು ಎಲ್ಲ ವೈದ್ಯರಿಗೆ ತೋರಿಸಿದ, ಎಲ್ಲ ಔಷಧಿಗಳ ಉಪಚಾರಗಳೆಲ್ಲ ಆಯಿತು, ಎಲ್ಲೂ ಏನೂ ಪ್ರಯೋಜನ ಆಗಲಿಲ್ಲ. ಒಬ್ಬರ ಹತ್ರ ಒಂದು ಹೋದ, ಆಚಾರ್ಯರ ಹತ್ರ ಹೋಗಿ ಹೇಳ್ದ, ಸ್ವಾಮಿ ಹಿಂಗಾಗಿದೆ, ನಾನು ಏನು ಮಾಡಿ? ಅವ್ರು ಹೇಳಿದ್ರು, ರಾಯರ ಹತ್ರ ಹೋಗಪ್ಪ, ರಾಯರಿದ್ದಾರೆ, ಕಲಿಯುಗದ ಕಲ್ಪವೃಕ್ಷ,
ಕಾಮಧೇನು ಚಿಂತಾಮಣಿ ಅಂತ ಪ್ರಸಿದ್ಧರಾದ ವ್ಯಕ್ತಿ, ಅವ್ರ ಹತ್ರ ಹೋಗು, ಎಲ್ಲ ದಾರಿ ತೋರಿಸ್ತಾರೆ ಅಂತ. ರಾಯರು ಕೊನೆ ಕಾಲದಲ್ಲಿ ತಮಗಾಗಿ ಒಂದು ವೃಂದಾವನ ಮಾಡಿಸ್ಕೊಂಡಿದ್ರಂತೆ, ಒಂದು ಶಿಲೆವಾಗಿ ತಮಗಾಗಿ ವೃಂದಾವನ ತಾವಿದ್ದಾಗೆ ಮಾಡಿಸ್ಕೊಂಡು, ನನ್ನ ವೃಂದಾವನ ಹಿಂಗಿರ್ಬೇಕು ಅಂತ ಅವರು ತಾವೇ ಹೇಳಿ ಚಿಂತನೆ ಮಾಡಿ ವೃಂದಾವನ ಮಾಡಿಸ್ಕೊಂಡಿದ್ರು. ದಿವಾನ್ ವೆಂಕಣ್ಣ ಮಾಡಿಬಿಟ್ಟಿದ್ದ ಅವರೆಲ್ಲ ಗುರುಗಳ ಪ್ರಕಾರ, ಆಜ್ಞೆ ಪ್ರಕಾರ ಮಾಡಿದ್ರು. ಸರಿ. ಅವ್ರು ಇಳಿಯ ವಯಸ್ಸಿನಲ್ಲಿ ಸಂಚಾರ ಮಾಡುವಾಗ ಮಾಧವರಂ ಅಂತ ಒಂದು ಗ್ರಾಮ ಬರುತ್ತಲ್ಲ, ಅಲ್ಲಿಂದ ಮುಂದೆ ಮಂತ್ರಾಲಯಕ್ಕೆ ಹೋಗೋದು. ಆ ಮಾಧವರಂ ಸಂಚಾರದಲ್ಲಿ ಮಾಡುವಾಗ ಒಂದು ದೊಡ್ಡ ಬಂಡೆಗಲ್ಲು, ಆಗ ಬಂಡೆಗಳ ಮೇಲೆ ಸ್ವಲ್ಪ ವಿಶ್ರಾಂತಿ ತೊಗೊಂಡು ಕೂಡಬೇಕು ಅಂತ ರಾಯರು ಹೋದ್ರು. ಕೂಡಬೇಕು ಅಂತ ಹಿಂಗೆ ಹೋಗಿ ಇನ್ನೂ ಕೂತಿಲ್ಲ ಅವ್ರು ಕಲ್ ಮೇಲೆ, ಹಿಂಗೆ ಕೈ ಇಟ್ಟು ಹಿಂಗೆ ತಿರುಗಿ ಕೂಡಬೇಕು. ಅಷ್ಟಾಗಲ್ಲ ಒಬ್ಬ ದೂರದಲ್ಲಿ ಒಬ್ಬ ವ್ಯಕ್ತಿ ನಿಂತಿದ್ದ. ಆಮೇಲೆ ತನ್ನ ಗುರುಗಳ ಆ ಕಲ್ ಮೇಲೆ ಕೂಡಬೇಡ್ರಿ ಅಂತ. ಯಾಕೋ ಅಂದು, ರಾಮದೇವರು ಸಂಚಾರ ಮಾಡ್ತಾ ವನವಾಸಕ್ಕೆ ಹೋಗೋವಾಗ ಸಂಚಾರ ಮಾಡ್ತಾ ಇಲ್ಲಿ ಬಂದಿದ್ರು, ಅದೇ ಕಲ್ ಮೇಲೆ 7 ನಿಮಿಷ ಕೂತಿದ್ದಾರೆ, ರೆಸ್ಟ್ ತೊಗೊಂಡಿದ್ದಾರೆ ಅವರು ಅಂತ. ರಾಯರಿಗೆ ಬಹಳ ಗಾಬರಿ ಆಯಿತು. ಯಾರಪ್ಪ ನೀನು ತ್ರೇತಾಯುಗದ ಮಾತು ಹೇಳ್ತಲ್ವ ಅಂದರೆ,